ಜೋಶ್ ಇಲ್ಲ. ಕ್ಯಾಶ್ ಬೇಕಾ? ದುಡ್ಡು ಬೇಕಾ? ದುಡ್ಡು ಬೇಕಂದ್ರೆ ಜೋಶ್ ಬೇಕು. ಆರ್ ಯು ರೆಡಿ? ಗುಡ್ ಮಾರ್ನಿಂಗ್ ಬೆಂಗಳೂರು. ಯಾಕೆ ಇಂಕೂ ವಾಯ್ಸ್ ಬರ್ತಾ ಇಲ್ಲ? ಯಾವ್ದು ವಾಯ್ಸ್ ಬಂದ್ರೆ ಒಂದಕ್ಕೆ ಮಾತ್ರ ವಾಯ್ಸ್ ಬರುತ್ತೆ. ಅದಕ್ಕೆ ಬಂದಿಲ್ಲ ಅಂದ್ರೆ ನೀವು ಯಾರು ಕೂಡ ಇಂಡಿಯನ್ಸ್ ಅಲ್ಲ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈ ಜೋಶ್ ಯಾಕೆ ಮನೇಲಿ ಬರಲ್ಲ? ಮನೇಲಿ ಬೆನಿಫಿಟ್ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಮಚ್. ಎಲ್ಲರೂ ಚೆನ್ನಾಗಿದ್ದೀರಾ? ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದರೆ, ಈ ಮಧ್ಯ ಸ್ವಲ್ಪ ಖಾಲಿ ಇದೆ, ಜಾಗ ಖಾಲಿ ಇದೆಯಲ್ಲ, ಸೀಟ್ ಅಲ್ಲಿ ಫಿಲ್ ಮಾಡ್ಬೋದಾ? ರಿಸರ್ವೇಷನ್ ಇಲ್ಲ. ಯಾಕಂದರೆ ಮಧ್ಯ ಮುಂದಕ್ಕೆ ಬಂದರೆ ಹಿಂಗಡೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಬೇಗ ಬೇಗ ಬಂದು ಮುಂದೆ ಬನ್ನಿ ಎಲ್ಲ ಪ್ಲೀಸ್. ಸೀಟ್ ಕ್ಲೋಸ್ ಮಾಡಿ ಅಲ್ವ, ಯಾವುದು ರಿಸರ್ವೇಷನ್ ಇಲ್ಲ ದಯವಿಟ್ಟು. ಡಿಸ್ಟರ್ಬ್ ಆಗೋದು ಬೇಡ ದಯವಿಟ್ಟು. ಥ್ಯಾಂಕ್ ಯು. ಯಾವ್ದಾದ್ರು ಎಮರ್ಜೆನ್ಸಿ ಇದ್ರೆ ದಯವಿಟ್ಟು ಈಗಲೇ ಎದ್ದು ಹೋಗ್ಬಿಡಿ. ಸೆಂಟ್ರ್ ಸೀಟಲ್ಲಿ ಹೋಗ್ಬೇಡಿ. ಯಾಕಂದರೆ ಇವತ್ತು ನಿಮ್ಮ ಜೀವನದ, ಎಷ್ಟೋ ಜನರ ಜೀವನದ ಲೈಫಲ್ಲಿ ಅವರ ಟರ್ನಿಂಗ್ ಪಾಯಿಂಟ್ ಅಂತ ಕರೀಬೋದು. ನಿಮ್ಗೆ ಗೊತ್ತಾಗಲ್ಲ, ಇಂಡಿಯಾ ಗೊತ್ತಾಗುತ್ತೆ ನಿಮಗೆ. ಓಕೆ, ಎಲ್ಲರೂ ಒನ್ ಸೆಕೆಂಡ್ ಗುಡ್ ಮಾರ್ನಿಂಗ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಪರಿಚಯ ಮಾಡಿಸ್ಕೊಂಡ್ರು, ವಂಡರ್ಫುಲ್ ಒಂದು ವೆಲ್ಕಮ್ನ ಮಾಡಿದ್ದಾರೆ. ನಮ್ಮ ರಾಜೇಶ್ ಸರ್ಗೆ ಮತ್ತೊಮ್ಮೆ ನಿಮ್ಮ ದೊಡ್ಡ ಚೆಕ್ ಮಾಡಬೇಕು ಅಂತ ಅಭಿನಂದಿಸ್ತೀನಿ. ಥ್ಯಾಂಕ್ ಯು. ಟೈಮ್ನ ವೇಸ್ಟ್ ಮಾಡಬೇಡ ಸ್ನೇಹಿತರೆ. ಇವತ್ತಿನ ಒಂದು ಅವಕಾಶನ ನಾನು ತಿಳಿಸ್ಕೊಡ್ತೀನಿ. ಬಟ್ ಎಷ್ಟಾಗುತ್ತೋ ಅಷ್ಟು ರೀಚ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಇದು ಬೇಗ ಅರ್ಥ ಆಗಲ್ಲ. ಇದು ಒಂದೇ ಸಲ ಅರ್ಥ ಆಗೋಂಥ ಒಂದು ಕಾನ್ಸೆಪ್ಟ್ ಅಲ್ಲ. ಒಂದೇ ಸಲ ಅರ್ಥ ಆದರೆ ಇಡೀ ಬೆಂಗಳೂರಲ್ಲ ಕೋಟ್ಯಾಧಿಪತಿ ಆಗ್ಬಿಡ್ತಾರೆ. ಹಾಗಾಗಿ ಅರ್ಥ ಆಗಲ್ಲ. ಎಷ್ಟಾಗುತ್ತೆ ಅಷ್ಟು ತಿಳಿಸ್ಕೊಡ್ತೀನಿ. ಹೆಚ್ಚಿನ ಮಾಹಿತಿನ ನಿಮ್ಮ ಕಂಪನಿ ಸ್ನೇಹಿತರ ಹತ್ರ ಅಥವಾ ಮನೆಗೊಂದು ತಿಳ್ಕೊಂಡು ನೀವು ಕೂಡ ಸಕ್ಸಸ್ ಆಗಿ ಅಂತ ಹೇಳ್ತಾ. ಸೊ ಒನ್ ಸೆಕೆಂಡ್ ವೆಲ್ಕಮ್. ಎಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೀರಾ? ಎಷ್ಟರ ಸ್ವಿಚ್ ಆಫ್ ಮಾಡಿಲ್ಲ? ಮಾಡಿದ್ದೀರಾ? ವೆರಿ ಇಂಪಾರ್ಟೆಂಟ್. ಏನಕ್ಕಂದ್ರೆ ಎಷ್ಟೋ ಜನ ಇವಾಗ ಬೇಕಾದ್ರೆ ಮಕ್ಕಳನ್ನ ಬಿಟ್ಟು ಬರ್ತಾರೆ. ಯಾರೋ ಬಿಟ್ಟು ಬಂದಿಲ್ಲ. ಓಕೆ, ಮಕ್ಕಳನ್ನು ಕೂಡ ಕೆಲವರು ಬಿಟ್ಟು ಬರ್ತಾರೆ. ಬೇಕಾದ್ರೆ ಹೆಂಡತಿನೂ ಕೂಡ ಬಿಟ್ಟು ಬರ್ತಾರೆ, ಗಂಡನೂ ಕೂಡ ಬಿಟ್ಟು ಬರ್ತಾರೆ. ಒಂದನ್ನು ಮಾತ್ರ ಬಿಟ್ಟು ಬರಲ್ಲ. ಏನದು? ಜಂಗಮವಾಣಿ. ಓಕೆ, ಬಂದಿರಲ್ಲ. ಒಬ್ಬೊಬ್ಬರ ಒಂದೊಂದು 2 3 ಹಿಂದೆ ಮುಂದೆ ಎಲ್ಲ ಹಾಕೊಂಡಿರ್ತಾರೆ. ದಯವಿಟ್ಟು ಒಂದು 1 ಅವರ್ ಅದನ್ನ ಮಲಿಸ್ಬೋದಾ? ಥ್ಯಾಂಕ್ ಯು ವೆರಿ ಮಚ್. ಸೊ ಓಕೆ, ವೈ ವಿ ಆರ್ ಹಿಯರ್ ಟುಡೇ. ನಾವು ಯಾಕೆ ಇಲ್ಲಿದ್ದೀವಿ? ಇಲ್ಲಿ ಯಾರೋ ಮದುವೆ ಮಾಡ್ಕೊಂಡು ಬಂದಿದ್ರು, ಹೌದಲ್ಲ? ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ಬಂದಿದ್ದೀವಿ ಅಲ್ವಾ? ಓಕೆ, ಥ್ಯಾಂಕ್ ಯು. ದೆನ್ ಎವ್ರಿವನ್ ಇಸ್ ಸಕ್ಸಸ್ ರೇಸ್ ಟು ಗೆಟ್ ಸಕ್ಸಸ್. ಎಲ್ರಿಗೂ ಸಕ್ಸಸ್ ಆಸೆ ಇದೆಯಾ? ಬೆಳಿಬೇಕಲ್ಲ ಆಸೆ ಜೀವನದಲ್ಲಿ ಇದೆಯಾ? ಓಕೆ, ದೆನ್ ಸೊ ಎಲ್ಲರೂ ಬೆಳಗ್ಗೆ ಹೋಗ್ತಾ ಇದ್ದಾರೆ. ಬೆಳೀತಾ ಇದ್ದೀರಾ? ಹೈಟಲ್ಲೆಲ್ಲ ಜೀವನದಲ್ಲಿ ಸಕ್ಸಸ್ ಆಗ್ತಾ ಇದ್ದೀರಾ? ಯಾಕಪ್ಪ ಅಂದರೆ ಅಲ್ಲಿ ನೋಡಿ ಏನೋ ಕಾಣಿಸ್ತಿದೆಯಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ನೀವು ಮೈಸೂರಿಗೆ ಹೋಗ್ಬೇಕು. ನೀವು ಮೈಸೂರಿಗೆ ಹೋಗೋರು ಏನು ಮಾಡ್ತಾ ಇದ್ದೀರಾ? ಈ ಕಡೆ ಕೋಲಾರ ಬರ್ತಾ ಇದ್ದೀರಾ. ಅಂದ್ರೆ ನೋಡಿ, ನಾವು ಸಕ್ಸಸ್ ಆಗಬೇಕು ಅಂತ ಹೋಗ್ತಾ ಇದ್ದೀವಿ. ಆದರೆ ಹೋಗೋ ದಾರಿ ಸರಿ ಇಲ್ಲ. ಅಂತ ದಾರಿ ಬಿಡಕ್ಕಾಗತ್ತಾ? ಇಲ್ಲ. ಸೊ ಅದು ನಮಗೆ ಸಕ್ಸಸ್ಗೆ ದಾರಿ ಕೊಡ್ತಾ ಇಲ್ಲ. ಅಂಡ್ ವಾಟ್ ಎಕ್ಸಾಕ್ಟ್ಲಿ ಸಕ್ಸಸ್ ಅಕಾರ್ಡಿಂಗ್ ಟು ಯು? ನಿಮ್ಮ ಪ್ರಕಾರ ಸಕ್ಸಸ್ ಅಂದ್ರೆ ಏನು? ಸಕ್ಸಸ್ ಅಂದ್ರೆ ಏನು? ಸಾಧನೆ ಅಂದ್ರೆ ಏನು? ಕೆಲವಂತರ ಸಾರ್ ಮದುವೆ ಆಗೋದು, 2 ಮಕ್ಕಳು ಮಾಡೋದು, ದಟ್ ಇಸ್ ಸಾಧನೆ. ಅದು ಸಾಧನೆ ಅನ್ನೋದು ಇಲ್ಲ. ನಮ್ಮ ಜೀವನದಲ್ಲಿ ಏನೆಲ್ಲ ಅನ್ಕೊಂಡಿರ್ತೀವಿ ಆ ಕನಸುಗಳನ್ನ ಈಡೇರಿಸ್ಕೊಳ್ಳೋದನ್ನ ಸಕ್ಸಸ್ ಅಂತ ಕರಿತೀವಿ. ಎಸಾನೋ? ನೀವು ರಿಪ್ಲೈ ಮಾಡಪ್ಪ, ಮಾಡ್ತೀರಾ? ಥ್ಯಾಂಕ್ ಯು. ಅಂಡ್ ಎ ಪಿಕ್ಚರ್ ಆಫ್ ಸೊಸೈಟಿ. ಸಕ್ಸಸ್ ಅಂದ್ರೆ ಏನು ನೋಡಿ? ಈ ಪಿಕ್ಚರ್ ಕಾಣಿಸಲಿಯಾ? ಲೆಫ್ಟ್ ರೈಟ್ 2 ಸೈಡ್ ಇದೆ. ಈ ಕಡೆ ಯಾರಿದ್ದಾರೆ ಅಲ್ಲಿ? ಅವ್ರಲ್ಲಿ ನಿಮ್ಗೆ ಗೊತ್ತೇವರು? ನಿಮ್ಮ ಅತ್ತೆ ಮಗಳವರು, ಪರಿಚಯ ಇದ್ರವರು? ಏನ್ ಕರಿತೀವ? ಒಬ್ಬ ರೈತರು, ಇವರು ಲಾಯರು, ಆಮೇಲೆ ಹೇಳಿ ಗೊತ್ತಿರೋದು ಹೇಳಿ. ಆ ಥರ ಕರಿತೀವಿ. ಬಟ್ ಅವ್ರ ಹೆಸರು ನಮಗೆ ಗೊತ್ತಿಲ್ಲ. ಬಟ್ ಈ ಕಡೆ ಅವರು ಇವರೆಲ್ಲ ಗೊತ್ತೇವರು ಯಾರಿದ್ದಾರೆ? ರತನ್ ಟಾಟಾ ಇದ್ದಾರೆ, ನಾರಾಯಣಮೂರ್ತಿ ಸರ್ ಇದ್ದಾರೆ, ಅಮಿತಾಬ್ ಬಚ್ಚನ್ ಸರ್ ಇದ್ದಾರೆ, ಸಚಿನ್ ತೆಂಡೂಲ್ಕರ್ ಇದ್ದಾರೆ. ಇವರೆಲ್ಲ ಗೊತ್ತಲ್ಲ? ಯಾಕೆ? ವೆರಿ ಗುಡ್. ಯಾಕಪ್ಪ ಅಂತಂದ್ರೆ ವೆಲ್ತ್ ಕ್ರಿಯೇಷನ್ ಇಸ್ ಮೆಥಡ್ ಆಫ್ ಸಕ್ಸಸ್. ಯಾರು ಹಣನ ಸಂಪಾದನೆ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಅವರ ನಾವು ಸಕ್ಸಸ್ಫುಲ್ ಪರ್ಸನ್ ಅಂತ ಕರಿತೀವಿ. ಹೆಸರು ನಾವು ನೆಕ್ಸ್ಟ್ ವೈ ಬಿಕಾಸ್ ಆಫ್ ವೆಲ್ತ್ ಕ್ರಿಯೇಷನ್ ಓನ್ಲಿ ಫಾರ್ ವೇರ್ ಡ್ರೀಮ್ಸ್. ಅಂದರೆ ನೋಡಿ,
ಯಾರು ಗೊತ್ತಿದ್ದು ಮನೆ? ನಮ್ಮ ಮಾವನ ಯಾರ್ದು? ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಅವರು ಅಲ್ವಾ? ಈ ಮನೆಯ ವ್ಯಾಲ್ಯೂ ಎಷ್ಟು ಗೊತ್ತಾ? 16,000 ಕೋಟಿಯಿಂದ 35,000 ಕೋಟಿ ತನಕ ಇದೆ. ಎಷ್ಟು ಕೋಟಿ? 38,000 ಕೋಟಿ. ಕೋಟಿ. ಥ್ಯಾಂಕ್ ಯು. ಎಲ್ಲ ಇದ್ದೀರಾ? ಓಕೆ, ಪ್ರಯತ್ನ ಮಾಡ್ರಿ. 38,000 ಕೋಟಿಯಲ್ಲಿ ಎಷ್ಟು ಜನ ಲೈಫ್ ಇದೆ ಅಲ್ವಾ? ಸೊ ನೋಡಿ, ಇದು ಸಕ್ಸಸ್ ಸ್ಟೋರಿ. ನೋಡಿ ಹೆಂಗಿದೆ ನೋಡಿ. ಒಂದು ಜೆಟ್ ಪ್ಲೇನ್ ಇದೆಯಲ್ಲ, ಅದನ್ನು ಅವ್ರ ಮಿಸ್ಸಸ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅನಿಲ್ ಮುಖೇಶ್ ಅಂಬಾನಿಯವರು. ಆ್ಯಂಡ್ ಕಾಮನ್ ಮ್ಯಾನ್ ಆರ್ ಎವರಿ ಡ್ರೀಮ್ ಇಂಡಿಯನ್ಸ್. ನಮ್ಮ ಇಂಡಿಯನ್ಸ್ ಕಾಮನ್ ಡ್ರೀಮ್ ಏನು? ಒಂದೊಳ್ಳೆ ಮನೆ ಕಟ್ಟಬೇಕು ಆಸೆ ಇದೆಯಾ? ಇದೆಯಾ? ಎಸ್. ನೆಕ್ಸ್ಟ್, ಒಳ್ಳೆ ಕಾರ್ ತಗೋಬೇಕು ಆಸೆ ಇದೆಯಾ? ಆಮೇಲೆ ಒಳ್ಳೆ ವೆಕೇಶನ್ ಹೋಗೋ ಆಸೆ ಇದೆಯಾ? ಎಲ್ಲಿ ಸರ್ ಹೋಗ್ಲಿ, ಜೀವನ ಎಲ್ಲ ಹೋದ್ರೆ ಬಂದೆರ ಗಂಟ ಬಿಟ್ರೆ ಮಾದೇಶ್ವರ ಬೆಟ್ಟ. ಓಕೆ, ಇದೆಲ್ಲ ಆಸೆ ಇದೆ. ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೂ ಕಾಲೇಜ್ ಕಳಿಸ್ಬೇಕು ಆಸೆ ಇದೆ. ಮತ್ತೆ ಅರ್ಲಿ ರಿಟೈರ್ಮೆಂಟ್, ಬೇಗ ರಿಟೈರ್ಡ್ ಆಗಿ ಲೈಫ್ನ ಎಂಜಾಯ್ ಮಾಡಬೇಕು ಆಸೆ ಎಲ್ರಿಗಿದೆ. ಇದೆಯಾ? ಎಸ್. ಬಟ್ ಏನಾಗಿದೆ, ಆಸೆ ಇದೆ ಒಂದು ದೊಡ್ಡ ಕಾರ್ ತಗೋಬೇಕು ಅಂತ, ಬಟ್ ಚಿಕ್ಕ ಕಾರ್ಗೆ ಪ್ರಯತ್ನ ಪಡ್ತೀವಿ. ಬಟ್ ಏನಾಗಿದೆ, ಲೈಫು ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಓಡಾಡ್ತಾ ಇದ್ದೀವಿ ಜೊತೆ ಅಲ್ವಾ? ಆಮೇಲೆ ಒಳ್ಳೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ, ಸೈಟ್ ತಗೋಬೇಕು ಅನ್ನೋ ಆಸೆ ಇದೆ. ಆದರೆ ಏನಾಗಿದೆ, ಸಿಂಪಲ್ ಆಗಿರೋ ಮನೆ, ಒಂದು ಚಿಕ್ಕ ಮನೆಯಲ್ಲಿ ಬಾಡಿಗೆಯಲ್ಲಿ ಅಥವಾ ಲೀಸಲ್ಲಿ ಇದ್ದೀವಿ. ಸೊ ವಾರಿಗೆ ಹೋಗ್ಬೇಕು, ಥೈಲ್ಯಾಂಡು, ಮಲೇಷ್ಯಾ ಹೋಗ್ಬೇಕು ಅನ್ನೋ ಆಸೆ ಇದೆ. ಸದ್ಯಕ್ಕೆ ಇಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ. ಊರು ಹೋಗೋದೇ ಭಾಳ ಕಷ್ಟ ಆಗಿದೆ. ಆ್ಯಂಡ್ ದೆನ್ ಮಕ್ಕಳನ್ನ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಹೋಗ್ಬೇಕು ಅಂತ ಓದಿಸ್ಬೇಕು ಅನ್ನೋ ಆಸೆ ಇದೆ. ಸಿಂಪಲ್ ಸ್ಕೂಲಲ್ಲಿ ಕಲಿಸ್ತಾ ಇರ್ತೀವಿ. ಬಟ್ ಏನಾಗಿದೆ, ಕೆಲವರು ಗೌರ್ಮೆಂಟ್ ಸ್ಕೂಲು ಹೊಸ ಒಂದು ಜೀವನ ಬಂದ್ಬಿಟ್ಟಿದೆ. ನೆಕ್ಸ್ಟ್, ಇದು ಭಾಳ ಇಂಪಾರ್ಟೆಂಟು. ಇದು ತುಂಬ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸ್ನೇಹಿತರೆ, ಈ ಥರ ಮಗ ಆಗಿ ಇವತ್ತು ನಿಮ್ಮ ಮುಂದೆ ನಾನು ಬಿಫೋರ್ ಈ ಇಂಡಸ್ಟ್ರಿ ಬರೋಕ್ಕೆ ಮುಂಚೆ ಒಬ್ಬ KPTCL ಎಂಪ್ಲಾಯ್, ಅದಕ್ಕೂ ಮುಂಚೆ ಒಬ್ಬ MNC ಕಂಪ್ನಿ ಎಂಪ್ಲಾಯ್, ಅದನ್ನೆಲ್ಲ ಬಿಟ್ಟು ಇವತ್ತು ಈ ಸ್ಟೇಜಲ್ಲಿ ನಿಮ್ಮ ಮುಂದೆ ನಾನು ಪ್ಲಾನ್ ಕೊಡ್ತಾ ಇದ್ದೇನೆ, ಪ್ರೆಸೆಂಟೇಷನ್ ಕೊಡ್ತಾ ಇದ್ದೇನೆ. ಕಾರಣನೇ ಈ ಒಂದು ಸ್ಲೈಡ್. ಇದಕ್ಕೊಂದು ಜೊತೆ ಚಪ್ಪಾಳೆ ಕೊಡ್ಬೋದಾ? ಓಕೆ, ಸ್ನೇಹಿತರೆ ಸಿಂಪಲ್ ಆಗಿ ಹೇಳ್ತೀನಿ, ಬೇಗ ಅರ್ಥ ಮಾಡ್ಕೊಳ್ಳಿ. ಇದು ಬೇಗ ಅರ್ಥ ಆಗಲ್ಲ. ಅರ್ಥ ಯಾವಾಗುತ್ತೋ ಅವಾಗಿಂದ ನಿಮಗೆ ನಿದ್ದೆ ಬರಲ್ಲ ಆದಷ್ಟು. ಓಕೆ, ಇದೇನೋ ಬರೀ ಕ್ಯಾಶ್ ಫ್ಲೋ ಇಂಪಾರ್ಟೆಂಟ್ ಅಂತ, ದುಡ್ಡು ಎಲ್ಲೋಗ್ತಾ ಇದೆ ಅಂತ. ಪ್ರಪಂಚದಲ್ಲಿ ದುಡ್ಡಿದೆ, ಇದೆ ಇಲ್ವಾ? ಕೋಟಿ ಕೋಟಿ ದುಡ್ಡಿದೆ. ಅದು ನಮಗೆ ಬರ್ತಾ ಇಲ್ಲ. ದುಡ್ಡಿರೋರಿಗೆ ದುಡ್ಡು ಹೋಗ್ತಾ ಇದೆ. ಹೆಸರು ನಮ್ಗೆ ಯಾಕೆ ಬರ್ತಾ ಇಲ್ಲ? ನೀವೆಲ್ಲೇ ಗೂಗಲ್ ಹೊಡೆದಕ್ಕೆ ಆನ್ಸರ್ ಸಿಗಲ್ಲ. ಇದು ಭಾಳ ಇಂಪಾರ್ಟೆಂಟ್. ಇದನ್ನ ಕಂಡುಹಿಡಿದರು ರಾಬರ್ಟ್ ಟಿ ಕಿಯೋಸಕಿ ಅಂತ, ಫೇಮಸ್ ಎಕನಾಮಿಕ್ಸ್ ಇನ್ ದ ವರ್ಲ್ಡ್. ಆ ವ್ಯಕ್ತಿ ಮಲ್ಟಿ ಬಿಲಿಯನ್ ಇನ್ ದ ವರ್ಲ್ಡ್, ಪ್ರಪಂಚಕ್ಕೆ ದೊಡ್ಡ ವ್ಯಕ್ತಿ ಆದಾಗ ಯಾಕೆ ಸಾಮಾನ್ಯ ವ್ಯಕ್ತಿಗಳು ದೊಡ್ಡ ವ್ಯಕ್ತಿ ಆಗಕ್ಕಾಗಲ್ಲ ಅನ್ನೋದಕ್ಕೆ ಈ ಒಂದು ಫಾರ್ಮುಲಾ ಕಂಡುಹಿಡಿದ್ರು. ESBI ಅಂತ. ಇ ಅಂದ್ರೆ ಯಾರು? ಎಂಪ್ಲಾಯ್ಸು, ಒಂದು ಕಂಪ್ನಿಲಿ ಕೆಲಸ ಮಾಡೋರು. ಬಿ ಅಂದರೆ ಬಿಸ್ನೆಸ್ ಮ್ಯಾನ್, ಎಸ್ ಅಂದರೆ ಸೆಲ್ಫ್ ಎಂಪ್ಲಾಯ್ಸು, ಸ್ವಂತ ಉದ್ಯೋಗಸ್ಥರು. ಈ ಪಾನಿಪುರಿ ಅಂಗಡಿ, ಬೇಲ್ಪುರಿ ಅಂಗಡಿ, ಡ್ರೈವರ್ಸು, ಲಾಯರ್ಸ್, ಇವ್ರನ್ನ. ಬಿ ಅಂದರೆ ಬಿಸ್ನೆಸ್ ಮ್ಯಾನ್ ಅಂದರೆ ಕಂಪನಿ ಓನರ್ಗಳನ್ನ ನಾವು ಬಿಸ್ನೆಸ್ ಮ್ಯಾನ್ ಅಂತ ಕರಿತೀವಿ. ಆಮೇಲೆ ಇನ್ವೆಸ್ಟರ್ ಯಾರು? ದುಡ್ಡೇ ಇವ್ರಿಗೆ ಸಹ ಕೆಲಸ ಮಾಡುತ್ತೆ. ಹೆಸರು ಈ ಚೀಟಿ ಹಾಕೊಂಡಿರ್ತಾರೆ, ಮತ್ತೆ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಾರೆ. ಆಮೇಲೆ ಓನರ್ ಬಿಸ್ನೆಸ್ ಮ್ಯಾನ್ ಕೊಡ್ತಾರೆ, ಬರೋ ಲಾಭ ಶೇರ್ ತಗೊಂಡು ಜೀವನ ಮಾಡ್ತಾರೆ. ಈ 4 ಭಾಗ ತಗೊಂಡಾಗ ಅತಿ ಶ್ರೀಮಂತ ವ್ಯಕ್ತಿಗಳು ಈ ಸೈಡ್ ಬರ್ತಾರೋ ಬಿಸ್ನೆಸ್ ಮ್ಯಾನ್, ಇನ್ವೆಸ್ಟರ್ ಬರ್ತಾರೆ. ಬಟ್ ಈ ಕಡೆ ಯಾಕೆ ಬರಲ್ಲ? ಎಂಪ್ಲಾಯೀಸ್, ಸೆಲ್ಫ್ ಎಂಪ್ಲಾಯೀಸ್. ಅಂದ್ರೆ ನಾವುಗಳು ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಸಕ್ಸಸ್ ಆಗಕ್ಕಾಗಲ್ಲ. ಯಾಕಾಗಲ್ಲ? ಸುಮಾರು ಕಾರಣಗಳಿದೆ. ಬಟ್ ಆ ರಾಬರ್ಟ್ ಟಿ ಕಿಯೋಸಕಿ ಅವರು 3 ರೀಸನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಯಾಕೆ ತಗೊಂಡು ಎಂಪ್ಲಾಯೀಸ್ ಅಂತ ಯಾಕೆ ಜೀವನದಲ್ಲಿ ಸಕ್ಸಸ್ ಆಗಲ್ಲ, ಆಗ್ತಾನೂ ಇಲ್ಲ, ಆಗೋದೂ ಇಲ್ಲ. ಯಾಕಪ್ಪ ಅಂದರೆ ಮೊದಲನೇ ಕಾರಣ ಎಂಪ್ಲಾಯೀಸ್ ಇವ್ರದ್ದು ಇಂಡಿವಿಜುವಲ್ ಎಫರ್ಟ್. ನಿಮ್ಮ ಕೆಲಸನ ನೀವೇ ಮಾಡಬೇಕು. ನಿಮ್ಮ ಬೇರೆಯವ್ರನ್ನ ಕಳ್ಸೋಕ್ಕಾಗುತ್ತಾ? ನಿಮ್ಮ ಕೆಲಸ ನೀವು ಒಬ್ಬರೇ ಮಾಡ್ತಾ ಇರ್ತೀರಾ. ಹಾಗಾಗಿ ನಿಮ್ಮ ಇನ್ಕಮ್ ಬಂದ್ಬಿಟ್ಟು ಲಿಮಿಟೆಡ್ ಇನ್ಕಮು. ಈ ತಿಂಗಳು 25,000 ಸಂಬಳ ಬರ್ತೀನಿ, ಎಷ್ಟು ಕೊಡ್ತಾರೆ? ಇನ್ನು 5 ತಿಂಗಳು ಬಿಟ್ಕೊಂಡ್ಬಂದ್ರೆ, 10 ತಿಂಗಳು ಬಿಟ್ಕೊಂಡ್ಬಂದ್ರೆ ರೈಸ್ ಆಗಲ್ಲ ಅಲ್ವಾ? ಸೊ ಫಿಕ್ಸ್ ಆಗಿರ್ತೀವಿ, ಅದರಲ್ಲೇ ಜೀವನ ಮಾಡಬೇಕು. ಜೊತೆಲಿ ಏನಾಗಿದೆ, ಆಕ್ಟಿವ್ ಇನ್ಕಮ್. ಕೆಲಸ ಮಾಡಿದ್ರೆ ಮಾತ್ರ ಸಂಬಳ, ರಜೆ ಹಾಕಿದ್ರೆ ಕಟ್. ಇವತ್ತು ಶಟರ್ ಇವತ್ತು ಅಂಗಡಿ ಓಪನ್ ಮಾಡಿಲ್ಲ ಅಂದ್ರೆ ಹೌದು. ಹಾಗಾಗಿ ಈ 3 ಕಾರಣಗಳಿಂದ ಜೀವನದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಬಟ್ ಇವ್ರು ಯಾಕೆ ಸಕ್ಸಸ್ ಆಗ್ತಾ ಇದ್ದಾರೆ? ಈಗ ನೀವು ಓನರ್ಗಳು, ಬಿಸ್ನೆಸ್ ಓನರ್. ಈಗ ಬಿಸ್ನೆಸ್ ಓನರ್ ಅಂದ್ರೆ ಒಬ್ಬರೇ ಇರ್ತಾರ? ಒಂದು ತಂಡ ಇರ್ತದೆ. ಒಂದು 500 ಜನ, 200 ಜನ, 500 ಜನ, 1000 ಜನ ಎಂಪ್ಲಾಯ್ಸ್ ಇರ್ತಾರೆ. ಇರ್ತಾನೆ. ಅಂದ್ರೆ ಅವ್ರದ್ದು ಏನಾಗುತ್ತೆ, ಟೀಮ್ ವರ್ಕ್ ಆಗುತ್ತೆ. ಯಾವ ವರ್ಕು? ಟೀಮ್ ವರ್ಕ್ ಆಗೋದ್ರಿಂದ ಅವ್ರ ಇನ್ಕಮ್ ಫಿಕ್ಸ್ ಇಲ್ಲ. ಎಷ್ಟು ಲಕ್ಷ ಕೋಟಿ ಬೇಕಾದ್ರೂ ಮಾಡ್ತಾರೆ. ನೀವು ಓದೋರು ನೋಡಿದ್ದೀರಾ?
ಅವ್ರಿಗೆಲ್ಲ ಇಷ್ಟೊತ್ತಿಲ್ಲ. ಜೊತೆಲಿ ಅವ್ರದ್ದು ಪ್ಯಾಸಿವ್ ಇನ್ಕಮ್ ಏನು, ಮನೇಲಿ ಮಲಗಿದ್ರು ದುಡ್ಡು ಬರ್ಬೇಕು, ಬರುತ್ತೆ ಅವ್ರಿಗೆ. ನೀವು ಮನೆ ಮಲ್ಕೊಂಡ್ರೆ ಸಾಲದವ್ರು ಮನೆ ಬರ್ತಾರೆ ಅಲ್ವಾ, ಬಟ್ ಅವ್ರ ಮನೇಲಿ ಮಲ್ಕೊಂಡು ದುಡ್ಡು ಬರುತ್ತೆ. ಈ 3 ಕಾರಣಗಳಿಂದ ನೀವು ಸಕ್ಸಸ್ ಆಗ್ತಾ ಇದ್ದಾರೆ. ಒಪ್ಕೋತೀರಾ? ಸೊ ನೋಡಿ, ಎಂಪ್ಲಾಯ್ ಕ್ಯಾಟಗರಿ ಇದೆಯಲ್ಲ, ಎಂಪ್ಲಾಯೀಸ್ ಕ್ಯಾಟಗರಿ ಇದೆಯಲ್ಲ, ಪ್ರಪಂಚದಲ್ಲಿ 100ಕ್ಕೆ ಎಷ್ಟು ಜನ ಇದೆ? ಬರೀ 5% ಇದೆಯಲ್ಲ, 95% ಇಲ್ಲಿ ಜನ ಇದ್ದಾರೆ ಈ ಥರ ಕ್ಯಾಟಗರಿ ಜನ. ಬಟ್ ದುಡ್ಡು ಎಷ್ಟಿದೆ ಇಲ್ಲಿ? 95% ದುಡ್ಡಿದೆ. ಈ 95% ದುಡ್ಡನ್ನ ಈ 95% ಜನ ಕಿತ್ತಾಡ್ಕೊಂಡು ತಿಂತಾ ಇದ್ದೀವಿ. ಓಕೆ, ಬಟ್ ಇಲ್ಲೇನಾಗಿದೆ ಗೊತ್ತಾ? ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟರ್ಸ್ ಕ್ಯಾಟಗರಿ ಜನ ಪ್ರಪಂಚದಲ್ಲಿ ಬರೀ 5% ಇರೋದು. ಒಪ್ಕೋತೀರಾ? ಬಟ್ 5% ಜನ 95% ದುಡ್ಡನ್ನ ಏನ್ ಮಾಡ್ತಾ ಇದಾರೆ? ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ಅರ್ಥಾಯ್ತು ನಿಮ್ಗೆ? ಇದನ್ನ ನೋಡಿದಾಗ ನಮ್ಗೆ ಏನಿಸ್ತು ಗೊತ್ತಾ? ನಾವು ಕೂಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಆಸೆ ಆಗುತ್ತೆ. ಆಗಲ್ವಾ? ಆಗುತ್ತಾಗಲ್ವಾ? ಎಷ್ಟು ತನಕ ಆಸೆ ಇದೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ? ಎಷ್ಟು ತನಕ 5 ಕೋಟಿ ಬಂಡವಾಳ ರೆಡಿ ಇದ್ದೀರಾ? ನೋಡಿ, ಎಲ್ಲ ಹೇಳ್ತಾರೆ. ಈಗ ಬಿಸ್ನೆಸ್ ಮ್ಯಾನ್ ಆಗ್ಬೇಕಾದ್ರೆ ಏನ್ ಬೇಕು ನಮ್ಗೆ? ಬಂಡವಾಳ ಬೇಕು. ಎಷ್ಟು ಬೇಕು? ಆಗುತ್ತಾ? ಮಿನಿಮಮ್ ಒಂದು 5-6 ಕೋಟಿ ದುಡ್ಡು ಬೇಕು. ಇದೇ ನಮ್ಮ ಹತ್ರ ಇಲ್ಲ, ನಾವಲ್ಲೇ ಫೈಲ್ ಮುಗಿತಾ. ಇನ್ನು ಬಿಸ್ನೆಸ್ ಮ್ಯಾನ್ ಆಗ ಆಸೆನ ಬಿಟ್ಬಿಡ್ಬೇಕು. ಜೊತೆಲಿ 5 ಕೋಟಿ ನಾನು ಸಾಲ ಕೊಡ್ತೀನಿ, ಬಿಸ್ನೆಸ್ ಮಾಡ್ತೀರಾ? ಆಗುತ್ತಾ? ಮತ್ತೇನ್ ಬೇಕು? ಮದುವೆ ಆಗ್ಬೇಕು. ಯಾರೋ ಮದುವೆ ಆಗ್ಬೇಕು. ಏನ್ ಬೇಕು? ಎಕ್ಸ್ಪೀರಿಯನ್ಸ್ ಇರಬೇಕು, ನಾಲೆಡ್ಜ್ ಇರಬೇಕು, ಎಜುಕೇಶನ್ ಇರಬೇಕು, ಟ್ಯಾಲೆಂಟ್ ಇರಬೇಕು. ನಮ್ಮ ಹತ್ರ ಎಲ್ಲ ಇದೆಯಾ? ಇಲ್ಲ. 2 ಫ್ಯಾಮಿಲಿ ಇರ್ತಾವೆ ಅಷ್ಟೇ, ಯಾವುದೂ ಇಲ್ಲ ನಮ್ಮ ಹತ್ರ. ಹಾಗಾಗಿ ನಮ್ಮ ಅದು ಯಾವುದೂ ಇಲ್ಲ, ನಾವಿಲ್ಲಿ ಹೋಗೋ ಆಸೆ ಇಲ್ಲ. ಬಿಸ್ನೆಸ್ ಮ್ಯಾನ್ ಆಗುತ್ತಾ? ಆಗಲ್ಲ. ಹೀಗಾಗಿ ಬಡವರು ಬಡವರಾಗಿದ್ದೀವಿ, ಶ್ರೀಮಂತರು ಶ್ರೀಮಂತ ಆಗ್ತಾ ಇದ್ದಾರೆ. ಇದೇ ಕಾರಣ ಇವತ್ತು ನೀವುಗಳಿರೋ ಪರಿಸ್ಥಿತಿಗೆ. ಅರ್ಥ ಆಯ್ತಾ ಇಲ್ವಾ? ವೆರಿ ಸಿಂಪಲ್. ಇನ್ನು 10 ವರ್ಷ ಕೆಲಸ ಮಾಡಿದ್ರೆ ಇದೇ ಜೀವನ ಇರ್ತದೆ ಇಲ್ವಾ? ಹಾಗಾದ್ರೆ ನಮಗೂ ಆಸೆ ಇದೆ ಇಲ್ವಾ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ? ಎಷ್ಟಕ್ಕೆ ಆಸೆ ಇದೆ ಇವಾಗ? ಓಕೆ, ಆಸೆ ಇದೆ. ಬಟ್ ಬೇರೆ ಯಾವ ದಾರಿ ಇದೆಯಾ ಸರ್? ಇಡೀ ಪ್ರಪಂಚದಲ್ಲಿ ಯಾವುದೂ ದಾರಿ ಇಲ್ಲ. ಇಡೀ ಪ್ರಪಂಚದಲ್ಲಿ ಒಬ್ಬ ಆರ್ಡಿನರಿ ಪರ್ಸನ್, ನಮ್ಮ ಮಿಡ್ಲ್ ಕ್ಲಾಸ್ ಅವರು, ಬಡ ವ್ಯಕ್ತಿಗಳು ಕೂಡ ಇನ್ವೆಸ್ಟ್ಮೆಂಟ್ ಇದ್ದೇನೆ, ನಾಲೆಜ್ ಇದ್ದೇನೆ, ಎಜುಕೇಶನ್ ಇದ್ದೇನೆ, ಬ್ಯಾಕ್ಗ್ರೌಂಡ್ ಇಲ್ಲದೆ, ಟ್ಯಾಲೆಂಟ್ ಇದೆ, ಏನೂ ಇದ್ದಾನೆ. ಸೊ ಎಕ್ಸ್ಟ್ರಾರ್ಡಿನರಿ ಬೆಳಕಿರುವಂಥ ಒಂದೇ ಒಂದು ರೈಟ್ ಆಪರ್ಚುನಿಟಿ ಇನ್ ದ ವರ್ಲ್ಡ್, ದಟ್ ಈಸ್ ಅವರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಥ್ಯಾಂಕ್ ಯು. ಎಷ್ಟಕ್ಕೆ ನೇರ ಮಾರುಕಟ್ಟೆ ಗೊತ್ತು? ಓಕೆ, ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ನೇರ ಮಾರುಕಟ್ಟೆ ಇದೆ, ಇದೊಂದು ಇಂಡಸ್ಟ್ರಿ ಮಾತ್ರ ಇಡೀ ಪ್ರಪಂಚದಲ್ಲಿ ಒಬ್ಬ ಬಡ ರೈತರ ಮಗನು ಕೂಡ ಶ್ರೀಮಂತರಾಗ್ಬೋದು. ಕೇಳಬೇಡಿದ್ರಾ? ಥ್ಯಾಂಕ್ ಯು. ನೆಕ್ಸ್ಟ್. ಸೊ ಇದರಲ್ಲಿ ನೋಡಿ, ನೋ ಇನ್ವೆಸ್ಟ್ಮೆಂಟ್, ನೋ ಎಜುಕೇಶನ್, ನೋ ಕ್ವಾಲಿಫಿಕೇಶನ್, ಲಿಸ್ಟ್ ಬೇಡ, ಲಾಸ್ ಬೇಡ, ಬಾಸು ಯಾರಿಲ್ಲ, ಟೈಮು ಟಾರ್ಗೆಟ್, ಬಾಸ್ ಯಾರೆಲ್ಲ ಯಾರು ಎಲ್ಲರೂ ಕೂಡ ಕೋಟ್ಯಾಧಿಪತಿ ಆಗ್ಬೋದು. ಓಕೆ, ಹೌ ಸಮ್ ಪೀಪಲ್ ಇಸ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ಸಕ್ಸಸ್. ಕೆಲವರು ವಿತೌಟ್ ಬ್ಯಾಕ್ಗ್ರೌಂಡ್ ಇದ್ದಾರೆ, ಸಕ್ಸಸ್ ಆಗಿದ್ದಾರೆ. ಗೊತ್ತಲ್ವಾ? ಸರ್ ರಾಜ್ ಸರ್ ಹೇಳಿದ್ರು ಒಬ್ಬರನ್ನ. ಇನ್ನೂ ಸ್ವಲ್ಪ ಜನ ಇದ್ದಾರೆ. ಯಾರು ಎಕ್ಸಾಂಪಲ್ ಕೊಡ್ಲಾ? ಇವ್ರು ಗೊತ್ತಾರೋ? ಚಪ್ಪಾಳೆ ಕೊಡ್ಬೋದಾ? ಇವ್ರು ಚಪ್ಪಾಳೆ ಕೊಟ್ಬಿಡಿ. ನೋಡಿ, ಇವರು ಕೂಡ ಬ್ಯಾಕ್ಗ್ರೌಂಡ್, ಸಿಂಪಲ್ ಬ್ಯಾಕ್ಗ್ರೌಂಡ್, ಇವತ್ತು ಟುಡೇ ವರ್ಲ್ಡ್ ಫೇಮಸ್ ಆಗಿದಾರಾ? ವರ್ಲ್ಡ್ ಫೇಮಸ್ ಆಗಿದ್ದಾರಾ? ನೀವೆಲ್ಲ ಫೇಮಸ್ ಆಗಿದ್ದಾರೆ, ಪಕ್ಕದ ಮನೆಯವರಿಗೆ ನೀವು ಗೊತ್ತಿಲ್ಲ. ಇವರು ವರ್ಲ್ಡ್ ಫೇಮಸ್ ಆಗಿದ್ದಾರೆ. ಓಕೆ, ಸೊ ಯಾಕೆ ನೋಡಿ, ಇವರು ಬರೀ ಅಮಿತಾಬ್ ಬಚ್ಚನ್ ಸರ್ ಏನು ಕೆಲಸ ಮಾಡ್ತಾರೆ? ಫಿಲಮ್ ಇಂಡಸ್ಟ್ರಿ ಇದ್ದಾರೆ. ಸಚಿನ್ ತೆಂಡೂಲ್ಕರ್ ಸರ್ ಫುಟ್ಬಾಲ್ ಆಡ್ತಾರೆ. ಹೇಳ್ತಾರಾ? ಎಲ್ಲ ಇದ್ದೀರಾ? ಎಲ್ಲ ಇದ್ದೀರಾ? ಓಕೆ, ಅವರು ಅದೊಂದರಲ್ಲೇ ಸಕ್ಸಸ್ ಆಗಿದ್ದಾರಾ? ನೋಡ್ರಿ ಎಷ್ಟು ಕೆಲಸ ಮಾಡ್ತಾರೆ, ಅಲ್ಲೂ ಮಾಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಇಲ್ಲಿ ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನೋಡಿ, ಅಮಿತಾಬ್ ಬಚ್ಚನ್ ಸರ್ ಫಿಲಿಂ ಇಂಡಸ್ಟ್ರಿ ಇದ್ದಾರೆ, ಗೌನ್ ಕಡೋಪತಿ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ. ಜೊತೆಲಿ ತಂಡ ಕೂಲ್ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾರೆ. ಓಕೆ, ಜೊತೆಲಿ ನಮ್ಮ ಸಚಿನ್ ಸರ್ ಕೂಡ ಬೂಸ್ಟಿಂದ ಸಿಕ್ಕಿರ ಮೈ ಎನರ್ಜಿ ಇದಕ್ಕೂ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಸಕ್ಸಸ್ ಆಗಿಲ್ಲ ಪರ್ಸನ್ಗಳು ಯಾರು ಕೂಡ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿಲ್ಲ. ಆಗಿದಾರಾ? ನೀವ್ಯಾಕೆ ಮತ್ತೆ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಿದಾರಾ? ಒಂದು ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿ, ಬಟ್ ಇನ್ಕಮ್ ಮೇಲೆ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಬೇಕು. ಇದು ಪ್ರಾಬ್ಲಮ್ ನಮ್ಮದು. ಓಕೆ, ನೆಕ್ಸ್ಟ್, ವೈ ಹಾಲ್ ಹ್ಯಾಬಿಟ್. ನಮ್ದೊಂದು ಕಾಮನ್ ಹ್ಯಾಬಿಟ್ಸ್ ಇದೆ. ಎಲ್ರಿಗೊಂದು ಹ್ಯಾಬಿಟ್ ಇದೆಯಾ? ಎಣ್ಣೆ ಹೊಡೆಯೋದಲ್ಲ. ಒಂದು ತಕ್ಷಣ ಸಾರ್ ನಂಗೆ ಎಲ್ಲ ಸರ್ ಅಂತ
ಕಾಮನ್ ಹ್ಯಾಬಿಟ್ಸ್ ಎಲ್ಲರ ಹತ್ರನೂ ಇದೆ. ಏನಪ್ಪ ಅದು? ಏನು ಹ್ಯಾಬಿಟ್ಸ್ ಕಾಮನ್ ಆಗಿರೋದು? ಪರ್ಚೇಸಿಂಗ್ ಅಂಡ್ ರೆಕಮೆಂಡಿಂಗ್. ಅಂದರೆ ಪ್ರತಿಯೊಂದು ವಸ್ತು ನಾವು ಪರ್ಚೇಸ್ ಮಾಡೋ ಅಭ್ಯಾಸ ಇದೆಯಾ? ಹಾಂ. ಯೂಸ್ ಮಾಡ್ತೀವಾ? ಶೇರ್ ಮಾಡ್ತೀವಾ? ಹೆಣ್ಮಕ್ಳಂತೂ ಕೇಳಂಗಿಲ್ಲ. ಒಂದು ಸೀರೆ ಬಂದರೆ ಇಡೀ ಊರಿಗೆ ಹಚ್ಚಿಬಿಟ್ಟಿರ್ತಾರೆ ಅವರು. ಯಾವ ಅಡ್ವರ್ಟೈಸ್ಮೆಂಟು ಬೇಕಾಗಿಲ್ಲ, ಅವರೇ ಸಾಕು ನಮಗೆ ಅಂತ. ಒಬ್ಬರೇ ಅಲ್ಲ, ಎಲ್ಲರೂ ಇದ್ದಾರೆ ಈಗ. ಶೇರ್ ಮಾಡ್ತೀವಾ? ಹಾಂ, ಒಳ್ಳೆದನ್ನ ಶೇರ್ ಮಾಡ್ತೀವಿ. ಓಕೆ, ಇದೆಲ್ಲ ಕಾಮನ್ ಆಗಿ ಮಾಡೋಂಥದ್ದು. ಬಟ್ ಅದನ್ನೇ ಇಲ್ಲೂ ಕೂಡ ಮಾಡೋದು. ಇಲ್ಲೇನಾಗುತ್ತೆ ಅಂದರೆ ಬ್ರ್ಯಾಂಡ್ ಮತ್ತು ಶಾಪ್ ಚೇಂಜ್ ಆಗುತ್ತೆ ಅಷ್ಟೇ. ವೆರಿ ಸಿಂಪಲ್. ಓಕೆ, ಬ್ರ್ಯಾಂಡ್ ಮತ್ತು ಶಾಪ್ನ ಚೇಂಜ್ ಮಾಡ್ಬೋದಾ? ಹಾಂ, ಏನು ಬ್ರ್ಯಾಂಡ್ ಸರ್? ಲೆಟ್ಸ್ ಅವರ್ ಇಂಟ್ರೊಡ್ಯೂಸ್ ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್ಸ್ ಅಂತ ಕರಿಬೋದು. ನಿಮ್ಮ ದೊಡ್ಡ ಚಪ್ಪಲ್ ಮೂಲಕ ಆಲ್ ಬ್ರ್ಯಾಂಡ್ಸ್ಗೆ ಒಂದು ಚಪ್ಪಲ್ ಕೂಡ. ಎಲಿಮೆಂಟ್, ಆನಂದ್, ಆಹಾರ್, MIO, ಇಂಡಿಯಾ ಗ್ರೋ. ಇಂಟ್ರೊಡ್ಯೂಸ್ ಸೂಪರ್ ಬ್ರ್ಯಾಂಡ್ಸ್ ಇನ್ ಇಂಡಿಯಾ. ಸರ್ ಏನು ಸರ್ ನೋಡಿರಲ್ಲ, ಇದು ಸುಮಾರು ವಿಷಯ ನೋಡಿಲ್ಲ, ಇವತ್ತಿಂದ ನೋಡ್ರಿ. ಓಕೆ, ವಂಡರ್ಫುಲ್ ಬ್ರ್ಯಾಂಡ್ಸ್ ಇದೆಲ್ಲ. ಸರ್ ಏನೆಲ್ಲ ಕೆಟಗರಿ ಇದೆ ಇಲ್ಲಿ? ಎಲ್ಲ ಥರ ಕೆಟಗರಿ ಇದೆ. ಎಲ್ಲ ಕೂಡ ಜೀರೋ ಕೆಮಿಕಲ್ ಪ್ಯೂರ್ ಆಯುರ್ವೇದಿಕ್ ಬ್ರ್ಯಾಂಡ್ಸ್. ಯಾವ ಥರ ಕೆಟಗರಿ ಬರುತ್ತೆ? ಸೊ ಹೋಮ್ ಕೇರ್ ಬರುತ್ತೆ, ಹೆಲ್ತ್ ಕೇರ್ ಬರುತ್ತೆ, ಬ್ಯೂಟಿ ಕೇರ್ ಬರುತ್ತೆ, ಅಗ್ರಿಕಲ್ಚರ್ ಬರುತ್ತೆ, ಮತ್ತೆ ಎಲ್ಲ ಥರ ಕೆಟಗರಿ ಪ್ರಾಡಕ್ಟ್ ಕೂಡ ಸಿಗುತ್ತೆ. ಆಯುರ್ವೇದಿಕ್ ಪ್ರಾಡಕ್ಟ್ ಸಿಗುತ್ತೆ. ಆಯುರ್ವೇದಿಕ್ ಪ್ರಾಡಕ್ಟ್ ಬಂದ್ಬಿಟ್ಟು ಇಂಡಿಯಾದ ಟಾಪೆಸ್ಟ್ ಸರ್ಟಿಫಿಕೇಟ್ ಆದಂಥ ಮಿನಿಸ್ಟ್ರಿ ಆಫ್ ಆಯಿಲ್ ಸರ್ಟಿಫೈಡ್ ಆಯುರ್ವೇದಿಕ್ ಪ್ರಾಡಕ್ಟ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಹಾಂ, ಥ್ಯಾಂಕ್ ಯು. ಚಪ್ಪಾಳೆ ಹೊಡೆದ್ರಿ. ಥ್ಯಾಂಕ್ ಯು. ಈಗ ಮನುಷ್ಯ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಏನು ಬೇಕು? ಒಂದು ದುಡ್ಡು ಬೇಕಲ್ವಾ? ಇನ್ನೊಂದು ಆರೋಗ್ಯ ಬೇಕಾ ಬೇಡವಾ? ಫಸ್ಟ್ ಯಾವ್ದು ಬೇಕು? ಫಸ್ಟು ಆರೋಗ್ಯ. ಎಷ್ಟು ಬೇಕು? ಫಸ್ಟ್ ಆರೋಗ್ಯ ಬೇಕು. ವಾವ್, ಇಸ್ ದ ಎಫೆಕ್ಟ್ ಆಫ್ ಕರೋನಾ. ಕರೋನಾಗೂ ಮುಂಚೆ ಹಿಂಗೆ ಎತ್ತಿದ್ರೆ ಯಾರು ಎತ್ತಿರಲಿಲ್ಲ. ಅದಾದ್ಮೇಲೆ ಒಳ್ಳೆ ಪಾಠ ಕಲಿಸ್ತು. ಆರೋಗ್ಯ ಭಾಳ ಇಂಪಾರ್ಟೆಂಟ್ ಅಲ್ಲ? ಆರೋಗ್ಯ ಇಲ್ಲ ಅಂದರೆ ನಿಮ್ಮ ಹತ್ರ 100 ಕೋಟಿ ಆಸಿದ್ರು ವೇಸ್ಟ್ ಅದು. ಎಸಾರು. ಹಾಗಾಗಿ ಆರೋಗ್ಯ ಭಾಳ ಇಂಪಾರ್ಟೆಂಟ್, ಆದಾಯನೂ ಕೂಡ ಭಾಳ ಇಂಪಾರ್ಟೆಂಟ್. ಫಸ್ಟ್ ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋಣ? ಆರೋಗ್ಯ ಬಗ್ಗೆ ತಿಳ್ಕೊಂಡು. ಆರೋಗ್ಯ ಬೇಕಲ್ವಾ? ಓಕೆ, ನೋಡಿ ನ್ಯೂಟ್ರಿಷನ್ ಕೇರ್. ನೋಡಿ, ನಾವು ಏನೇನೋ ತಿಂತಾ ಇದ್ದೀವಿ, ಬಾಡಿಲಿ ಏನೂ ಪ್ರಯೋಜನ ಇಲ್ಲ. ಯಾಕೆ? ಎಲ್ಲ ಕೆಮಿಕಲ್ ಪ್ರಾಡಕ್ಟ್ ಆಗಿದೆ. ಹಾಗಾಗಿ ಸೊ ಇಂಡಿಯಾಸ್ ಬ್ರ್ಯಾಂಡಲ್ಲಿ ಸುಮಾರು ನ್ಯೂಟ್ರಿಷನ್ ಕೇರ್ ಪ್ರಾಡಕ್ಟ್ಗಳಿದೆ. ಸ್ನೇಹಿತರ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಹೆಚ್ಚಿನ ಮಾಹಿತಿ ನಿಮ್ಮ ಸ್ನೇಹಿತರ ತಿಳ್ಕೊಳ್ಳಿ. ಓಕೆ, ನ್ಯೂಟ್ರಿಷನ್ ಕೇರ್ ಅಂದರೆ ನಮ್ಮ ಬಾಡಿ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡಲಿಕ್ಕೆ ಕೊಡುವಂಥ ಒಂದು ಪ್ರಾಡಕ್ಟ್ಗಳು. ಸೊ ಫಸ್ಟ್ ಒನ್ ಬಂದು ಸ್ಪಿರ್ಲಾ ಗೋಲ್ಡ್ ಅಂತ. ಸಾರಿ, ಅದಕ್ಕೆ ಅದೊಂದಕ್ಕೆ ಬರ್ತಲ್ಲ, ಬೇರೆ ಯಾಕೆ ಬರಲ್ಲ? ಹಾಂ, ಫಸ್ಟ್ ಸ್ಪಿರ್ಲಾ ಗೋಲ್ಡ್ ಅಂತ. ಇದು ಸಮುದ್ರ ಪಾಶಿನ ಮಾಡೋದು. ಒಮೆಗಾ 3, ಒಮೆಗಾ 5 ಫ್ಯಾಟಲ್ ಅವರು ಇದನ್ನ ಜಾಸ್ತಿ ಗಗನರು ಗಗನ ಯಾತ್ರಿಗಳು ಅಂದರೆ ಬೇರೆ ಬೇರೆ ಹೋಗ್ಬೇಕಾದ್ರೆ ಅಷ್ಟರ ವರ್ಷ ವಿಜ್ಞಾನಿಗಳು ಇದನ್ನು ತಗೊಂಡೋಗ್ತಾರಲ್ಲ, ಊಟ ತಗೊಂಡೋಗಲ್ಲ. ಒಂದು ಟ್ಯಾಬ್ಲೆಟ್ಸ್ ಇದೆ, ಒಂದು ತುಕ್ಕಿನೆಲ್ಲ ಏನೆಲ್ಲ ಬೇಕೋ ಅದೆಲ್ಲ ಸಿಗುತ್ತೆ. ಆಮೇಲೆ ನ್ಯೂಟ್ರಲೈಫ್, ಈ ಬೂಸ್ಟು, ಹಾರ್ಲಿಕ್ಸು, ಬೋರ್ವಿಟಾ ಕೊಡಬಹುದು. ಅದರಲ್ಲಿ ಏನೂ ಇಲ್ಲ, ಬರೀ ಒಟ್ಟು ಬಿಟ್ಟರೆ, ಬರೀ ಸಕ್ಕರೆ ಬಿಟ್ಟರೆ ಏನೂ ಇರಲ್ಲ. ಇದರಲ್ಲಿ ಹಣ್ಣು, ತರಕಾರಿ, ಸೊಪ್ಪು, ಕಾಳುಗಡ್ಡೆಗಳು ಮತ್ತು ಹಾಲು ಇಂದ ಮಾಡೋಂಥ ಅದ್ಭುತವಾದ ಡ್ರೈ ಫ್ರೂಟ್ಸ್ ಮಾಡೋಂಥ ಒಂದು ನ್ಯೂಟ್ರಲೈಫು. ಮಕ್ಕಳು ದೊಡ್ಡರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಬಾಡಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಬೋದು. ಮೂತ್ರ ಫ್ಲೇವರ್ ಬರುತ್ತೆ. ಮತ್ತು ಕವಾಸ್ ಪ್ರೆಸ್, ಚವನ್ ಪ್ರೆಸ್ ಒಂದು ಬರ್ತಾ ಇತ್ತು. ಒಂದು ಲೇಹ, ನಾವೆಲ್ಲ ಊಟ ತಿನ್ನೋಕೆ ಒಂದೇ ಸರಿ ತಿನ್ನೋಕ್ಕಾಗುತ್ತಾ? ಆಗುತ್ತಾ? ಆಗಲ್ಲ. ಹಾಗಾಗಿ ಎಲ್ಲ ಥರ ಹಣ್ಣು, ತರಕಾರಿ, ಸೊಪ್ಪು, ಕಾಳುಗಡ್ಡೆಗಳು, ಫ್ರೂಟ್ಸ್ಗಳು, ಡ್ರೈ ಫ್ರೂಟ್ಸ್ ಎಲ್ಲ ಕೆಲಸ ಮಾಡಿ ಅದನ್ನು ಲೇಹ ಥರ ಮಾಡಿದ್ದಾರೆ. ಪೌಡ್ರು ಅಲ್ಲ, ಲಿಕ್ವಿಡು ಅಲ್ಲ, ಲೇಹ ಥರ ಮಾಡಿದರೆ. ಅಯ್ಯಪ್ಪ ಸ್ವಾಮಿ ಟೆಂಪಲ್ ನಮ್ಮ ತುಪ್ಪ ಬರುತ್ತಲ್ಲ, ತುಪ್ಪ ಥರ ಬರುತ್ತೆ. ಅದನ್ನು ಜಾಮೂನ್ ಥರ ಬರುತ್ತೆ. ಅದನ್ನು ರೊಟ್ಟಿಲಿ, ಚಪಾತಿಯಲ್ಲಿ ಅಥವಾ ಡೈರೆಕ್ಟಾಗಿ ತಿನ್ಬೋದು. ಮಕ್ಕಳು ಮತ್ತು ಹೆಣ್ಮಕ್ಳು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಕೂಡ ತಗೋಬೋದಾ? ಬಾಡಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಬರುತ್ತೆ. ಪ್ರೋಟೀನ್ ಪೌಡರ್ ಯೂಸ್ ಮಾಡಿ, ಜಿಮ್ಮಲ್ಲಿ ಯೂಸ್ ಮಾಡ್ತಾರೆ. ಅದು ಸ್ಟೆರಾಯ್ಡ್ ಯೂಸ್ ಮಾಡಿರ್ತಾರೆ ಅದರಲ್ಲಿ. ಇದು ನ್ಯಾಚುರಲ್ ಪ್ರೋಟೀನ್ ಪೌಡ್ರು. ಆ್ಯಂಡ್ ದೆನ್ ಎಲ್ಲರೂ ಕೂಡ ಯೂಸ್ ಮಾಡೋದು. ಹೈಟು ಮತ್ತು ವೆಯ್ಟು ಬರಲಿಕ್ಕೆ ಯೂಸ್ ಮಾಡೋಂಥದ್ದು. ಆಮೇಲೆ ಡಯಾಬಿಟಿಸ್, ಶುಗರ್ ಎಷ್ಟು ಡೇಂಜರಸ್ ಅಂದರೆ ಇಡೀ ಪ್ರಪಂಚದಲ್ಲಿ ಡಯಾಬಿಟಿಕ್ ಕ್ಯಾಪಿಟಾಸಿಟಿ ಇನ್ ದ ವರ್ಲ್ಡ್ ಯಾವುದು? ಇಂಡಿಯಾ. ನೋಡಿ ಎಷ್ಟು ಆಗ ತುಂಬ ಡೇಂಜರಸ್ ಇರ್ತೀವಿ, ಡೇಂಜರ್ ಜೋನ್ ಇರ್ತೀವಿ. ಹಾಗಾಗಿದ್ರೆ ಇಂಗ್ಲೀಷ್ ಮೆಡಿಸಿನ್ಗೆ ಅಡಿಕ್ಟ್ ಆಗೋ ಬದಲು ಇಂಗ್ಲೀಷ್ ಮೆಡಿಸಿನ್ ಜೊತೆಲಿ ಇದು ತಗೋತಾ ಬಂದರೆ ಫ್ಯೂಚರ್ಲಿ ಇಂಗ್ಲೀಷ್ ಮೆಡಿಸಿನ್ ಅವಾಯ್ಡ್ ಮಾಡಿ ಒಬ್ಬ ಶುಗರ್ ಪೇಷಂಟ್ ಹೇಗಿರ್ತಾನೋ ಸೇಮ್ ಲೈಫ್ನ ಲೀಡ್ ಮಾಡ್ಬೋದು ಇದನ್ನ ಯೂಸ್ ಮಾಡೋ ಮೂಲಕ. ವರ್ಲ್ಡ್ ಫೇಮಸ್ ಹೆಲ್ತ್ ಡ್ರಿಂಕ್ ಅಂತ ನೀವು ಗೂಗಲ್ ಟೈಪ್ ಮಾಡಿದ್ರೆ ಒಂದು ಪ್ರಾಡಕ್ಟ್ ಬರುತ್ತೆ. ದಟ್ ಈಸ್ ಅವರ್ ಇದೆಷ್ಟು ಫೇಮಸ್ ಅಂದ್ರೆ ಇದು ನಾನು ಹೇಳ್ತಲ್ಲ, ನೀವೆಲ್ಲ ಹತ್ರ ಮೊಬೈಲ್ ಇದೆ, ಗೂಗಲ್ ಟೈಪ್ ಮಾಡಿ ವರ್ಲ್ಡ್ ಫೇಮಸ್ ಹೆಲ್ತ್ ಡ್ರಿಂಕ್ ಅಂತ ಟೈಪ್ ಮಾಡಬೇಕು. ಏನಂತ? ಹೆಲ್ತ್ ಡ್ರಿಂಕ್ ಅಂತ. ನೀವು ವರ್ಲ್ಡ್ ಫೇಮಸ್ ಡ್ರಿಂಕ್ ಅಂತ ಟೈಪ್ ಮಾಡಿ.
ಕೇಳಿಸ್ತಿದ್ಯಾ? ಥ್ಯಾಂಕ್ ಯು. ನೋಡಿ ಅದು ನೋಡಿ, ಇದು ಕೂಡ ಈಗ 95 ವರ್ಲ್ಡ್ ಫೇಮಸ್ ಇದು. ಇದಕ್ಕೆ ಸರ್ವಲೋಕು ಸಂಜೀವಿನಿ ಅಂತ ಕರಿತಿದ್ದೆ ನಾನು. ಹಳಕಾಲದಲ್ಲಿ ಸರ್ವಲೋಕು ಸಾರಾಯಿ ಮದ್ದು ಅಂತಿರಲ್ಲ, ಅದೇ ತರ ಸರ್ವಲೋಕು ಸಂಜೀವಿನಿ 95 ಸುಮಾರು 50ರಿಂದ 100 ದೊಡ್ಡ ದೊಡ್ಡ ಕಾಯಿಲೆಗಳು ಬರೋಕ್ಕೆ ಬಿಡಲ್ಲ. ಸೊ ಇದ್ರಲ್ಲಿ ಏನ್ ಸಲ ವಿಶೇಷ ಅಂದ್ರೆ 9 ಲಕ್ಷ ವರಾಕ್ ವ್ಯಾಲ್ಯೂ ಇದೆ. ಓಕೆ, ಆಂಟಿ ಆಕ್ಸಿಡೆಂಟ್, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಂತ ಹಣ್ಣುಗಳನ್ನು ಯೂಸ್ ಮಾಡಿದ್ರೆ, ಹಣ್ಣುಗಳು ನಮ್ಮ ದೇಶದಲ್ಲಿ ಯಾವ ದೇಶದಲ್ಲಿ ಸಿಗಲ್ಲ. ಅದು ಸಿಗೋದು ಓನ್ಲಿ ಒನ್ ಅಮೆಝಾನ್ ಕಾರ್ಡ್ ಚೆರಿ ಬೆರಿ ಅಂತ ಕರ್ತೀವಿ. ಬ್ಲೂಬೆರಿ, ಬ್ಲಾಕ್ ಬೆರಿ, ಮಲ್ಬೆರಿ, ಸ್ಟ್ರಾಬೆರಿ, ಅಸೈಬೆರಿ, ಅಂಗಬೆರಿ, ಗೋಜಿಬೆರಿ, ರೆಡ್ ಕರೆಂಟ್, ಈ ತರ ಚೆರಿ ಬೆರಿಯಿಂದ ಮಾಡೋದು ವರ್ಲ್ಡ್ ಫೇಮಸ್. ಇದನ್ನ ಎಲ್ಲರೂ ಕೂಡ ಯೂಸ್ ಮಾಡೋ ಮೂಲಕ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಕೂಡ ಬರಲಿಕ್ಕೆ ಬಿಡಲ್ಲ. ಅದ್ಭುತವಾದಂಥ ವರ್ಲ್ಡ್ ಫೇಮಸ್ ಹೆಲ್ತ್ ಡ್ರಿಂಕ್ 95. ಹೆಲ್ತ್ ಕೇರ್ ಬರೋಣ. ಎಷ್ಟು ಜನ ಬಾಡಿನ ಸರ್ವಿಸ್ ಮಾಡ್ತೀರಾ? ಓಲಿ ಗಾಡಿ ಎಷ್ಟು ಸರ್ವಿಸ್ ಮಾಡ್ತೀರಾ? ಓಕೆ, ಗಾಡಿ ಅಂತೂ ಸರ್ವಿಸ್ ಮಾಡ್ತೀವಿ. ಅಕಸ್ಮಾತ್ ಸರ್ವಿಸ್ ಮಾಡ್ತೀರಿ ಏನಾಗುತ್ತದು? ಇಂಜಿನ್ ಸೀಜ್ ಆಗುತ್ತೆ. ಓಕೆ, ಗಾಡಿ ಅಕಸ್ಮಾತ್ ಇಂಜಿನ್ ಸೀಜ್ ಗಾಡಿ ತಗೋಬೋದಿಲ್ವೋ? ದುಡ್ಡು ತಗೋಬಹುದು. ಅಕಸ್ಮಾತ್ ಮನುಷ್ಯನ ಬಾಡಿ ಸೀಜ್ ಆದ್ರೆ, ಈಗ ಕಿಡ್ನಿ ಫೇಲ್ ಆಯ್ತಪ್ಪ, ಕಿಡ್ನಿ ಎಲ್ಲಿ ಸಿಗುತ್ತೆ? ಶಿವಾಜಿನಗರ ಸಿಗುತ್ತಾ? ಸಿಗಲ್ವಾ? ನೋಡಿ, ಮನುಷ್ಯ ದೇಹನ ಸರ್ವಿಸ್ ಮಾಡುವಂತ ಏಕೈಕ ವಸ್ತು ಇಡೀ ಪ್ರಪಂಚದಲ್ಲಿ, ಇಡೀ ಭೂಮಂಡಲದಲ್ಲಿ, ದಟ್ ಈಸ್ ಅವರ್ ಆಯುರ್ವೇದ. ಸುಮಾರು ಇದೆ. ವುಮೆನ್ ತಪ್ಪ ಇದ್ದಾಗ ಹೆಣ್ಮಕ್ಳದ್ದು PCOD ಪ್ರಾಬ್ಲಮ್, ಪರ್ಸನಲ್ ಪ್ರಾಬ್ಲಮ್ ಕ್ಲಿಯರ್ ಮಾಡ್ತಾ ಬರುತ್ತೆ. ಅದೇ ಲಿವರ್ ಡಿಟ್ಯಾಕ್ಸ್ ಮಾಡ್ತಾ ಬರುತ್ತೆ. ಲಿವರ್ ಕೆಟ್ಟೋಗುತ್ತಲ್ವಾ? ಲಂಗ್ಸ್, ಲಿವರ್ ಗೊತ್ತೆ ನಿಮಗೆ? ಬಹಳ ಇಂಪಾರ್ಟೆಂಟ್ ಒಂದು ಆರ್ಗನ್ ಅದು. ಲಿವರ್ ಯಾಕೆ ಹಾಳಾಗುತ್ತೆ? ಜಾಸ್ತಿ ಸ್ಮೋಕಿಂಗು, ಡ್ರಿಂಕಿಂಗು ಈ ಥರ ಮಾಡೋ ಹಾಳಾಗುತ್ತೆ. ಹಾಗಾಗಿ ಲಿವರ್ನ ಕ್ಲೀನ್ ಮಾಡಿ, ಲಿವರ್ನ ಸರ್ವಿಸ್ ಮಾಡುತ್ತೆ. ಕಫ ಡ್ರೈ ಕಾಫ್ ಇಟ್ಕೊಂಡು ಕ್ಲಿಯರ್ ಮಾಡೋದು. ಫೀಲಿಂಗ್ಸ್, ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ, ಅನಿಮಿಕ್ ಪ್ರಾಬ್ಲಮ್ ಅಂತ ಕರ್ತೀವಿ. ಪ್ಲೇಟ್ಲೆಟ್ಸ್ನ ಜಾಸ್ತಿ ಮಾಡಲಿಕ್ಕೆ ಯೂಸ್ ಮಾಡೋಂಥದ್ದು. ಆಮೇಲೆ ಇಮ್ಯುನೋಥೆರಪಿ, ಪೈಸುಲ್ಲ ಬರಲಿಕ್ಕೆ, ಡೈಜೆಷನ್ ಪ್ರಾಬ್ಲಮ್ನ ಕ್ಲಿಯರ್ ಮಾಡಲಿಕ್ಕೆ. ಆಮೇಲೆ ಲಿವರ್ಗೆ ಟ್ಯಾಬ್ಲೆಟ್ಸ್ ಇದೆ. ನಾಟ್ಸಿಯಂ, ಕ್ಯಾಲ್ಸಿಯಂ ಪ್ರಾಬ್ಲಮ್ ಏನಾಗುತ್ತೆ? ಮಂಡಿ ಸವೆಯೋದು, ಮೂಳೆ ಸವೆಯೋದು, ಕಿಡ್ನಿ ಸ್ಟೋನ್ ಆಗೋದು, ಏರ್ ಫಾಲ್ ಆಗೋದು, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನಾವು ಇದರಲ್ಲಿ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ಯೂರಿಫ್ಲಕ್ಸ್, ಕಿಡ್ನಿ ಸ್ಟೋನ್ನ ನ್ಯಾಚುರಲ್ ಆಗಿ 10 to 15 mm ಕಲ್ಲಿದ್ರು ಬರಲ್ಲ, ಅದನ್ನ ನ್ಯಾಚುರಲ್ ಕ್ಲಿಯರ್ ಮಾಡಲಿಕ್ಕೆ ಯೂರಿಫ್ಲಕ್ಸ್ನ ಯೂಸ್ ಮಾಡ್ಬೋದು. ಟಾನಿಕ್ ಮತ್ತೆ ಟ್ಯಾಬ್ಲೆಟ್ಸ್ ಎರಡು ಬರುತ್ತೆ. ಆ್ಯಂಡ್ ಹೆಲ್ತ್ ಕೇರಲ್ಲಿ ಚಾಂಪಿಯನ್ ಅಲ್ಲ, ಮಸಾಜ್ ಎಲ್ಲ ಅಂತ ಕರ್ತೀವಿ. ಪಂಚಕ್ರಮ ಚಿಕಿತ್ಸೆ ಅಂತ ಮಾಡ್ತಾರೆ, ಕೇಳದಲ್ಲಿ ಆಯ್ತಾ? ನಮ್ಮ ಬಾಡಿ ಮನೇಲಿ ಪಂಚಕ್ರಮ ಚಿಕಿತ್ಸೆ ಮಾಡ್ಕೊಳ್ಳೋದು. ಸುಮಾರು 35 ಗಿಡಮೂಲಿಕೆಯಿಂದ ಮಾಡಿರೋ ಒಂದು ಎಣ್ಣೆದು. ಅದರ ಟಾಪ್ ಟು ಬಾಟಮ್ ಬಾಡಿಗೆ ಸ್ನಾನ ಮಾಡೋದ್ರಿಂದ ಹಳೆ ನೋವುಗಳಿದ್ರೆ, ಮಜಲ್ಸ್ ಪೇನ್ ಇದ್ರೆ, ನರ್ವ್ಸ್ ವೀಕ್ ಇದ್ರೆ, ಮೈಗ್ರೇನ್ ಪ್ರಾಬ್ಲಮ್, ಏನೇ ಸಮಸ್ಯೆ ಇದ್ರು ಕ್ಲಿಯರ್ ಮಾಡುತ್ತೆ. ಆ್ಯಂಡ್ ದೆನ್ ಮಲ್ಟಿಕಲ್ ಬ್ಲಡ್ ಪ್ಯೂರಿಫಿಕೇಶನ್, ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಬ್ಲಡ್ ಇನ್ಫೆಕ್ಷನ್ ಆದರೆ ಚರ್ಮಕಾಯಿಲೆಗಳು ಬರೋದ್ರಿಂದ ಅದನ್ನ ಕುಡಿಯೋದ್ರ ಮೂಲಕ ಏನಾಗುತ್ತೆ? ಬ್ಲಡ್ ಪ್ಯೂರಿಫೈ ಆಗುತ್ತೆ, ಚರ್ಮಕಾಯಿಲೆ ಯಾವುದು ಬರಲ್ಲ, ಬಂದಿರೋ ಕ್ಲಿಯರ್ ಆಗುತ್ತೆ. ಆ್ಯಂಡ್ ದೆನ್ ಡೈಲಿ ಡಿಟಾಕ್ಸ್, ಪ್ರತಿದಿನ ನಮ್ಮ ದೇಹದ ಸೇರುವಂಥ ವಿಷ, ನಾವು ತಿನ್ನೋ ಆಹಾರದಲ್ಲಿ ಕೆಮಿಕಲ್ ಇದೆ ಗೊತ್ತಾ? ಏನೇನು ಕರಿತೀವಿ ಗೊತ್ತಾ ಕನ್ನಡದಲ್ಲಿ? ಪಿತ್ತ ಅಂತ ಗೊತ್ತಾ? ವಾತಪಿತ್ತ. ಅದನ್ನ ಡಿಟಾಕ್ಸ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಿಲೋ 37 ಟೆಂಪರೇಚರ್ ಬಾಡಿ ಮೇಂಟೈನ್ ಮಾಡ್ತಾ ಬರುತ್ತೆ. ನಮ್ಮ ಜ್ವರ ಬಿಟ್ಟು ಬರ್ತಾ ಇರ್ತಾರೆ, ಹಂದಿ ಜ್ವರ, ಡೆಂಗ್ಯೂ ಜ್ವರ ಅಂತೀವಲ್ಲ, ಅದರ ಜ್ವರಗಳು ಬರಲಿಕ್ಕೆ ಬಿಡಲ್ಲ. ಮತ್ತೆ ಜ್ವರ ಬಂದಮೇಲೆ ಮೈಕೇನು ಮತ್ತೆ ಮಾಂಸಖಂಡ ಶಾಯ್ತಾ ಇರ್ತದೆ, ಅದನ್ನ ಕ್ಲಿಯರ್ ಮಾಡಲಿಕ್ಕೆ. ಮ್ಯಾನ್ ಶಕ್ತಿಮಾನ್, ಗಂಡು ಮಕ್ಕಳು ಕೂಡ ಇವಾಗ ಇನ್ಫಿನಿಟಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ಸೆಕ್ಷುವಲ್ ವೀಕ್ ಇರೋರಿಗೆ, ಮತ್ತೆ ನರದೌರ್ಬಲ್ಯ ಪ್ರಾಬ್ಲಮ್ ಅಂತ ಕರಿತೀವಿ. ಮಕ್ಕಳಾಗ್ತಾರಲ್ಲ, ಸ್ಪರ್ಮ್ ಕೋಡ್ ಕಮ್ಮಿ ಇರುತ್ತೆ, ಸ್ಪರ್ಮ್ ವೀಕ್ ಇರೋದು ಯೂಸ್ ಮಾಡೋಂಥದ್ದು. ಆ್ಯಂಡ್ ದೆನ್ ವೆಲ್ ಹಾರ್ಟ್, ನಮ್ಮ ಹೃದಯನ ಕಾಪಾಡುವಂಥ ಅದ್ಭುತವಾದಂಥ ಪ್ರಾಡಕ್ಟ್. ಒಂದು ಚಪ್ಪಳೆ ಕೊಡ್ಬೋದವ್ರಿಗೆ. ಥ್ಯಾಂಕ್ ಯು. ಎಷ್ಟೊತ್ತಿಗೆ ಹೃದಯದಲ್ಲಿ ಹಾರ್ಟ್ ಇದೆ, ಹಾರ್ಟ್ ಸ್ವಲ್ಪ ಜನ ಹಾರ್ಟ್ ಇಲ್ಲ ಅಂತ ಕೈ ಕೇಳ್ತಾರೆ. ಹಾರ್ಟ್ ಇದೆ, ಮತ್ತು ಅದು ಬೇರೆಯವ್ರು ಕೊಟ್ಬಿಟ್ಟಿದ್ದಾರೆ. ದಯವಿಟ್ಟು ಬೇರೆಯವ್ರು ಕೊಟ್ಟಿದ್ರೆ ಈಸ್ಕೊಂಡ್ಬಂದು ಅದನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಕೊಡ್ರಿ, ತೊಂದಿಲ್ಲ. ಕೊಡ್ಬೋದಾ? ಪ್ರತಿಯೊಬ್ಬರು ಹೃದಯ, ಯಾರಿಗೆಲ್ಲ ಹೃದಯ ಇದೆ ಅವರೆಲ್ಲರೂ ಕೂಡ ಯೂಸ್ ಮಾಡಲೇಬೇಕಂತ ಅದ್ಭುತವಾದ ಪ್ರಾಡಕ್ಟು ವೆಲ್ ಹಾರ್ಟ್. ವೆರಿ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಹೃದಯ ಯಾವಾಗ ಹೋಗುತ್ತಾ ಗೊತ್ತಿಲ್ಲ. ಇಡೀ ಪ್ರಪಂಚದಲ್ಲಿ ಒಂದು ಕ್ಷಣದೂ ಕೂಡ ವೇಸ್ಟ್ ಮಾಡ್ದೇ ಕೆಲಸ ಮಾಡುವಂಥ ವಸ್ತು ಯಾವುದು? ಮೊಬೈಲಾ? ಹಾರ್ಟ್ ಅಲ್ವಾ? ಅದಕ್ಕೇನಾದ್ರು ಕೊಡ್ತೀವಿ ಗಿಫ್ಟು. ಇದನ್ನು ಗಿಫ್ಟಾಗಿ ಕೊಡ್ಬೋದಾ? ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ದೆನ್ ನೋವೇದನ, ಪೇನ್ಗಳಿದ್ರೆ, ಹಳೆ ನೋವುಗಳು, ಮಜಲ್ಸ್ ಪೇನು, ಮಂಡಿ ನೋವು, ಪ್ರತಿಯೊಂದು ಪೇನ್ಗಳಿಗೆ ಯೂಸ್ ಮಾಡ್ಬೋದು. ಆಮೇಲೆ ಅದು ಜೆಲ್ಲು ಬರುತ್ತೆ, ಮತ್ತು ಟ್ಯಾಬ್ಲೆಟ್ಸ್ ಬರುತ್ತೆ. ಊಟಿಲಿ ಗಾಯಗಳು, ಕೊಳ್ತಂಥ ಗಾಯ, ಸುಟ್ಟಂಥ ಗಾಯದ ಮಚ್ಚೆಯನ್ನು ಕ್ಲಿಯರ್ ಮಾಡೋಂಥದ್ದು. ಆ್ಯಂಡ್ ದೆನ್ ಹೆಲ್ತ್ ಕೇರಲ್ಲಿ ಆಯುಷ್ಮಾನ್, ಉಸಿರಾಡ್ತಿದ್ರೆ ವೀಸಿಂಗ್ ಪ್ರಾಬ್ಲಮ್, ಅಸ್ತಮ ಕೊಡೋಂಥದ್ದು. ಆಮೇಲೆ ಸೈಕ್ಲೋವಾ, ಹೆಣ್ಮಕ್ಳದ್ದು PCOD ಪ್ರಾಬ್ಲಮ್, ಬಿಡಿ ಜಾಸ್ತಿ ಆಗ್ತಿರುತ್ತೆ. ಓಕೆ, ಗರ್ಭಕೋಶ ಗುಳ್ಳೆ, ಗರ್ಭಕೋಶ ಕ್ಯಾನ್ಸರ್ ಸಮಸ್ಯೆಗಳಿಗೆ ಕೊಡುವಂಥದ್ದು. ಆಮೇಲೆ ಥೈರಾಯ್ಡ್, ಹೈಪೋಥೈರಾಯ್ಡ್ ಕೊಡುವಂಥದ್ದು. ಆ್ಯಂಡ್ ದೆನ್ ಆಂಟಿಯಾಲಜಿ ಲಿಕ್ವಿಡ್, ಇಚ್ಚಿಂಗು, ರಾಶಿಶಲ್ ಆಗ್ತಿರ್ತಾರೆ, ಅದು ಕೊಡುವಂಥದ್ದು. ಆಮೇಲೆ ಪರ್ಸನಲ್ ಕೇರ್ ಲಾವ್ ಇದೆ. ಎಲ್ರಿಗೂ ಬ್ಯೂಟಿ ಇಷ್ಟ ಅಲ್ವಾ?
ಯಾವುದಾದ್ರು ಪಾಯಿಂಟ್ಸು ಪೇರಲ್ಲಲ್ಲಿ ಕೆಮಿಕಲ್ ಯೂಸ್ ಮಾಡೋ ಬದಲು ನ್ಯಾಚುರಲ್ ಯೂಸ್ ಮಾಡ್ಬೋದಾ? ಡೇ ಪ್ರೊಡಕ್ಷನ್ ನೈಟ್ ಪ್ರೊಡಕ್ಷನ್ ಕ್ರೀಮ್ ಅಂತ ಬರುತ್ತೆ, ಮಲ್ಟಿ ಆಕ್ಷನ್ ಕ್ರೀಮ್ ಅಂತ ಬರುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೀನಾ? ಮೇಕಪ್ ಮಾಡಿಲ್ಲ, ಅದಕ್ಕೆ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ನೀವು ಹಂಗೆ ಆಗ್ಬೋದಾ? ಯೂಸ್ ಮಾಡಿ ಫಸ್ಟ್ ತುಂಬ ಇದೆ, ಎಲ್ಲ ತಿಳ್ಕೊಂಡೋಗಿ. ಸೊ ಇದು ಕೂಡ ಪರ್ಸನಲ್ ಕೇರ್. ಗುಡ್ ಮಾರ್ನಿಂಗಿಂದ ಗುಡ್ ನೈಟ್ ತನಕ ಏನೆಲ್ಲ ಬೇಕು ಅದೆಲ್ಲ ಇಲ್ಲಿ ಸಿಗುತ್ತೆ. ಓಕೆನಾ? ಕ್ರೀಮ್ ಹಾಕ್ಬಿಡು, ಆಮೇಲೆ ಬಾಡಿ ಲೋಷನ್ ಹಾಕ್ಬಿಡು, ಫೇಸ್ ವಾಶ್ ಹಾಕ್ಬಿಡು, 3 in 1 ಫೇಸ್ ವಾಶು, ಅಲಿವೇರಾ ಫೇಸ್ ವಾಶು, ಆಮೇಲೆ ಪಪಾಯ ಫೇಸ್ ವಾಶ್, ಎಲ್ಲ ಥರ ಕೆಳಗಡೆ ಹಣ್ಣು ತರಕಾರಿ ಸೊಪ್ಪುಗಳಿಂದ ಮಾಡಿರೋಂಥ ಗಿಡಮೂಲಿಕೆ ಮಾಡಿರೋಂಥ ಎಲ್ಲ ಪರ್ಸನಲ್ ಕೇರ್ಗಳು ಸಿಗುತ್ತೆ. ಹೋಮ್ ಕೇರ್ ಮನೆ ಯೂಸ್ ಮಾಡ್ತೀವಲ್ವಾ, ಪಾತ್ರೆ ವಾಶ್ ಮಾಡೋಕ್ಕೆ, ಬಟ್ಟೆ ವಾಶ್ ಮಾಡೋಕ್ಕೆ ಎಲ್ಲ ಇವಿ ಕೆಮಿಕಲ್ ಇದೆ. ಇದು ಪ್ರಿಸರ್ವೇಟಿವ್ ಕೆಮಿಕಲ್ ಬಿಟ್ಟರೆ ಮಿಕ್ಕಿದ್ದು ನ್ಯಾಚುರಲ್ ಆಗಿ ಮಾಡಿರೋಂಥ ಹೋಮ್ ಕೇರ್ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ದೆನ್ ಪರ್ಸನಲ್ ಕೇರ್ ಹೊಸ ಬ್ರ್ಯಾಂಡ್ಗಳಿವೆಲ್ಲ. ಆ್ಯಂಡ್ ದೆನ್ ಖುಷಿ ಆಗ್ತಾ ಇದೆ. ಎಲ್ಲರೂ ರೈತರ ಮಕ್ಕಳು ಹತ್ರ ಪ್ರೂವ್ ಮಾಡಿಬಿಟ್ರಿ. ಇದು ಬರಬೇಕು, ಈ ಥರ ಬರಬೇಕು, ಜೋಶವನ್ನು ಇನ್ಬಿಲ್ಟ್ ಬರಬೇಕು, ಫೋರ್ಸಲ್ಲಿ ಬರಬಾರ್ದು. ಬಡಿ ರೈತರು ಅಂದ ತಕ್ಷಣ ಬಂದ್ಬಿಡ್ತು, ಬೇರೆಕ್ಕೆಲ್ಲ ಬರಲ್ಲ. ಓಕೆ, ಬಡಿ ನಮ್ಮ ರೈತ ಸಂಬಂಧಪಟ್ಟಂಥ ಪ್ರಾಡಕ್ಟ್. ಯಾಕೆ ಗೊತ್ತಾ? ಇವತ್ತು ಕೆಮಿಕಲ್ ಹಾಕಿ ಹಾಕಿ ಭೂಮಿ ತಾಯಿ ಸೊತ್ತೋಗ್ಬಿಟ್ಟಿದ್ದಾರೆ. ಭೂಮಿಯಲ್ಲಿ ಹಾಳಾಗಿದೆಯಲ್ಲ, ಯಾಕೆ? ಕೆಮಿಕಲ್. ಹಾಗಾಗಿ ಭೂಮಿನ ಫಲವತ್ತತೆ ಜಾಸ್ತಿ ಮಾಡಲಿಕ್ಕೆ, ಭೂಮಿಲಿ ಬೆಳೆಯುವಂಥ ಗಿಡಗಳ ಬೆಳವಣಿಗೆ ಜಾಸ್ತಿ ಮಾಡಲಿಕ್ಕೆ, ಓಕೆ, ಇಳುವರಿ ಜಾಸ್ತಿ ಮಾಡಲಿಕ್ಕೆ, ಮತ್ತು ಯಾವುದೇ ಥರ ಕ್ರಿಮಿಕೀಟಗಳು ಬರಬಾರ್ದು ಎಲ್ಲಕ್ಕ ಸಂಬಂಧಪಟ್ಟಂಥ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೂಡ ನಮ್ಮ ಕಂಪ್ನಿ ಸಿಗುತ್ತೆ. ಎಲ್ಲ ನ್ಯಾನೋ ಟೆಕ್ನಾಲಜಿ. ಆ್ಯಂಡ್ ದೆನ್ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ ಹೊಸದಾಗಿ ಲಾಂಚ್ ಆಗಿದೆ. ಟರ್ಮರಿಕ್ ಪೌಡರ್ ಆಗ್ಬಿಡು, ಧನ್ಯ ಪೌಡರ್ ಆಗ್ಬಿಡು, ಪಿಂಕ್ ಸಾಲ್ಟ್, ಹಿಮಾಲಯನ್ ಪಿಂಕ್ ಸಾಲ್ಟ್ ಕೂಡ ಲಾಂಚ್ ಆಗಿದೆ. ಹಲೋ ಬ್ಯೂಟಿ. ಹಲೋ ಬ್ಯೂಟಿ ಅಂತ ಯಾರು ಕೇಳ್ತೀವಿ? ಹೆಣ್ಮಕ್ಳು ಜಾಸ್ತಿ ಕರಿತೀವಲ್ಲ, ಬಟ್ ಅಲ್ಲಿ ಚಪ್ಪಾಳೆ ಹೊಡೆದು ಜಾಸ್ತಿ ಗಂಡ್ಮಕ್ಳು ಹೊಡೆದು. ಇದು ಓನ್ಲಿ ಫಾರ್ ಹೆಣ್ಮಕ್ಳಿಗೆ. ಓಕೆ, ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬ್ಯೂಟಿ ಕೇರ್ ಪ್ರಾಡಕ್ಟ್ನ ಜೀರೋ ಕೆಮಿಕಲ್ ಆಯುರ್ವೇದಿಕಲ್ ಬಿಟ್ಟಂತ ಏಕೈಕ ಸಂಸ್ಥೆ ನಮ್ಮದು. ಚಪ್ಪಳ ಕೊಡೋದ? ನೀವು ಸಣ್ಣ ಮಕ್ಕಳಿಗೂ ಹಚ್ಬೋದು ಲಿಪ್ಸ್ಟಿಕ್ನ, ಅದು ತಿನ್ಬಿಟ್ರು ಪ್ರಾಬ್ಲಮ್ ಆಗಲ್ಲ. ಮೊದಲೆಲ್ಲ ಲಿಪ್ಸ್ಟಿಕ್ ಹಾಕಿದ್ರು ಕೆಲಸ ಸ್ವಲ್ಪ ಜನ ಅವ್ರ ಗಂಡದ್ರು ಜಾಸ್ತಿ ಮಾತಾಡ್ಸಲ್ಲ, ಡಿಸ್ಟರ್ಬ್ ಮಾಡ್ತಾರೆ. ಕೆಮಿಕಲ್ ನಮ್ಮಿಂದ ಅವ್ರು ಆಡೋಂತ. ಈಗ ಇದನ್ನ ಯಾಕೆ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಜೀರೋ ಕೆಮಿಕಲ್. ಓಕೆ, ಹಲೋ ಬ್ಯೂಟೀಸ್ ಹೊಸದಾಗಿ ಲಾಂಚ್ ಮಾಡಿದ್ರೆ ಹೆಣ್ಮಕ್ಳು ಫುಲ್ ಖುಷಿಯಾಗಿ ಅದ್ದೂರಿಯಾಗಿ ಎಂಜಾಯ್ ಮಾಡೋದು ಯೂಸ್ ಮಾಡಿ. ಆ್ಯಂಡ್ ದೆನ್ ನಮ್ಮ ಈ ಒಂದು ಎಲ್ಲ ಬ್ರ್ಯಾಂಡ್ಸು ಕೂಡ ಯಾಕೆ ಚಪ್ಪಳ ಬರ್ತಾರೆ ಅಂದರೆ, ಈ ಎಲ್ಲ ಬ್ರ್ಯಾಂಡ್ಸು ಕೂಡ ಬೆಸ್ಟ್ ವೆಲ್ನೆಸ್ ಬ್ರ್ಯಾಂಡ್ ಇನ್ ಇಂಡಿಯಾ ಅಂತ ಅವಾರ್ಡ್ ಸಿಕ್ಕಿದೆ 2019, 22, 24 ಹಾಗಾಗಿ ಸರ್ಟಿಫಿಕೇಶನ್ ಪ್ರತಿಯೊಂದು ಕೂಡ. ಓಕೆ, ಸೊ ಸರ್ಟಿಫಿಕೇಶನ್ ಬೇಕಲ್ವಾ? ಬೇಕೋ ಬೇಡವಾ? ಈಗ ಸತ್ತಾಗ ಡೆತ್ ಸರ್ಟಿಫಿಕೇಟ್ ಸಿಗುತ್ತೆ, ಉಳಿದಾಗ ರೆಸ್ಪೆಕ್ಟ್, ಮದುವೆ ಆದಾಗ ಸುಳ್ಳು ಹೇಳ್ತೀರಿ, ಎಷ್ಟು ಜನ ಮಾಡಿಸ್ಕೊಂಡಿದ್ದೀವಿ, ಇರೋದಿಲ್ಲ ಸ್ವಲ್ಪ ರೇಟ್. ಓಕೆ, ಸರ್ಟಿಫಿಕೇಶನ್ ಬೇಕೇ ಬೇಕಲ್ವಾ? ಲೀಗಲ್ ಅಂದರೆ ಏನಕ್ಕೆ ಸರ್ಟಿಫಿಕೇಶನು? ಲೀಗಲ್ ಮ್ಯಾರೇಜಾ? ಹಾಂ, ಲೀಗಲ್ ಇರ್ಬೇಕಾದ್ರೆ ಸರ್ಟಿಫಿಕೇಟ್ ಬೇಕಾಡ್ವ? ಅದೇ ಥರ ಇವೆಲ್ಲ ಹೇಳಿದ್ರಿ ಸರ್, ಇದಕ್ಕೆಲ್ಲ ಲೀಗಲ್ ಇದೆ ಸರ್. ಎಲ್ಲ ಲೀಗಲ್. 25 30 ದೊಡ್ಡ ಸರ್ಟಿಫಿಕೇಶನ್ ತಗೊಂಡಿರೋ ಏಕೈಕ ಒಂದು ಬ್ರ್ಯಾಂಚ್ ಇದು. ಅದರಲ್ಲೂ ಕೂಡ ಆಯುರ್ವೇದಿಕ್ ವಿಷಯಕ್ಕೆ ಬಂದರೆ ಇಡೀ ಭಾರತದಲ್ಲಿ ಅವನು ಹೇಳಿದೆ, ಇಡೀ ಭಾರತದಲ್ಲಿ ಆಯುರ್ವೇದಿಕಲ್ಲಿ ಫೈನಲ್ ಸರ್ಟಿಫಿಕೇಶನ್ ಬಂದ್ಬಿಟ್ಟು ದಟ್ ಈಸ್ ಅವರ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡುವಂಥ. ಸೊ ಸರ್ಟಿಫಿಕೇಶನ್ ತಗೊಂಡಿದೆ ಕಂಪನಿ. ಸೊ ಇದನ್ನೆಲ್ಲ ಡಿಸೈನ್ ಮಾಡೋದು ಯಾರು ಸರ್? ನಮ್ಮ ದೊಡ್ಡಪ್ಪನ? ಇಲ್ಲ, ಸೈಂಟಿಸ್ಟ್, ವಿಜ್ಞಾನಿಗಳು, ಸಾಮಾನ್ಯ ವಿಜ್ಞಾನಿಗಳಲ್ಲ. ನೀವು ಗೂಗಲ್ ಟೈಪ್ ಮಾಡ್ಬೋದು, ಟಾಪ್ 3 ಲಿಸ್ಟಲ್ಲಿ ಬರುವಂಥ ದೊಡ್ಡ ಸೈಂಟಿಸ್ಟು. ಅದರಲ್ಲಿ ಒಬ್ಬರು ಮೇನ್ ಸೈಂಟಿಸ್ಟ್ ಬರ್ತಾರೆ, ಡಾಕ್ಟರ್ ಡಿ.ವಿ. ಅನಂತನಾರಾಯಣ ಸರ್ತಾ. ಇವರಿಗೆ 52 ವರ್ಷ ಸರ್ವಿಸ್ ಇದೆ. ಕೊಡ್ಬೋದು ಚಪ್ಪಾಳೆ. ಇವರಿಗೆ 52 years ಸರ್ವಿಸ್ ಇದೆ, ಬರೀ ಸರ್ವಿಸ್ ಮಾತ್ರ, ಏಜ್ ಅಲ್ಲ. ಯಾವುದರಲ್ಲಿ? ಫಾರ್ಮಾ ಮತ್ತು ಆಯುರ್ವೇದಿಕಲ್ಲಿ. ಅಂತ ದೊಡ್ಡ ಮಹಾನ್ ವ್ಯಕ್ತಿ ಸುಮಾರು ಒಂದು 15-20 ಆಯುರ್ವೇದಿಕ್ಸ್ನ ಬುಕ್ಸ್ನ ಬರೆದಿದ್ದಾರೆ. ಇವರ ಅಂಡರಲ್ಲಿ ಒಂದು 500 ಜನ ಸೈಂಟಿಸ್ಟು ಇದ್ದಾರೆ. ಎಲ್ಲರೂ ಸೇರಿ ಎಲ್ಲರ ಸಮ್ಮಿಲನವಾಗಿ ಎಲ್ಲ ಪ್ರಾಡಕ್ಟು ಡಿಸೈನ್ ಮಾಡೋಂಥ ಗ್ರೇಟ್ ಸೈಂಟಿಸ್ಟ್, ಇಂಡಿಯನ್ ಸೈಂಟಿಸ್ಟ್. ಚಪ್ಪಾಳೆ ಕೊಡ್ಬೋದು ಸರ್. ಇದೆಲ್ಲ ಎಲ್ಲಿ ಸಿಗುತ್ತೆ? ಮಾರ್ಕೆಟ್ ಸಿಗುತ್ತಾ? ಸೊ ಆನ್ಲೈನ್ ಕೂಡ ಆರ್ಡರ್ ಮಾಡ್ಬೋದು. www.indiashopee.com ಅಲ್ಲಿ ಹೊಡೆದ್ರೆ ಅಲ್ಲೂ ಸಿಗುತ್ತೆ. ಸರ್ ನಂಗೆ ಆನ್ಲೈನ್ ಮಾಡೋಕ್ಕೆ ಬರಲ್ಲ ಸರ್, ನನಗೆ ಯೂಸ್ ಮಾಡೋಕ್ಕೆ ಬರಲ್ಲ ಮೊಬೈಲ್. ಡೋಂಟ್ ವರಿ, ಸೊ ಆಫ್ಲೈನ್ ಕೂಡ ಸಿಗುತ್ತೆ. ಬೆಂಗಳೂರಲ್ಲಿ ಬಂದರೆ ಸುಮಾರು ಒಂದು 10-15 ಕಡೆ ಇದೆ. ಇದು ಹಳೆ ಸೈಡು. ಸೊ ರಾಜನಗರ, ದಾಸರಹಳ್ಳಿ, ಕೆಂಗೇರಿ, ಓಕೆ, ಬೊಮ್ಮನಹಳ್ಳಿ ಎಲ್ಲ ಕಡೆ ಸಂಬಂಧಪಟ್ಟ ಸಿಗುತ್ತೆ. ನೀವು ಅಲ್ಲೂ ಕೂಡ ನೀವು ಐಡಿಯಾ ಆದ್ಮೇಲೆ ಮಾಡ್ಕೊಬೋದು. ಆ್ಯಂಡ್ ಬಿಸ್ನೆಸ್ ಪ್ಲಾನ್ ಇದೆಲ್ಲ ಓಕೆ ಸರ್. ಈಗ ಬ್ರ್ಯಾಂಡ್ ಶಾಪ್ ಚೇಂಜ್ ಮಾಡ್ಬೋದಾ?
ಚೇಂಜ್ ಮಾಡೋದ್ರಿಂದ ನಮ್ಗೆ ಏನು ಬೆನಿಫಿಟು? ನಮ್ಮ ಇಂಡಿಯನ್ಸ್ಗೆ ಬೆನಿಫಿಟ್ ಇಲ್ಲ ಅಂದರೆ ಏನೂ ಮಾಡಲ್ಲ. ಎಸ್ ಆರ್ ನೋ? ಎಸ್ ಆರ್ ನೋ? ಅವನೇ ಬೆನಿಫಿಟ್ ಬೇಕಾ ಬೇಡವಾ? ಹಾಂ, ಓಕೆ. ಏನು ಬೆನಿಫಿಟು? ನೀವು ಹೊರಗಡೆ ತಗೊಂಡ್ರೆ ಏನು ಬೆನಿಫಿಟ್ ನಿಮಗೆ? ಹೊರಗಡೆ ತಗೊಂಡ್ರೆ ಒಂದು ರೂಪಾಯಿ ಆದಾಯ, ₹1 ನಮಗೆ ಡಿಸ್ಕೌಂಟು ಸಿಗಲ್ಲ, MRP ಕೊಡಬೇಕು. ಎರಡನೇದು ಕೆಮಿಕಲ್ ಪ್ರಾಡಕ್ಟು. ಆಮೇಲೆ ಕಸ್ಟಮರ್ ಆಗಿ ಸಾಯ ತನಕ ಕಷ್ಟ ಪ್ಲಸ್ ಸಾಯ್ಬೇಕು. ₹1 ಆದಾಯ ಇಲ್ಲ. ಅದೇ ಬ್ರ್ಯಾಂಡ್ ಸ್ಟಾಕ್ನ ಚೇಂಜ್ ಮಾಡಿ ರಾಮಣ್ಣ ಭೀಮಣ್ಣಗಳಿಗೆ ತಗೊಳ್ಳೋ ಬದಲು ಸ್ಟಾಪ್ ಮಾಡಿ ಅದನ್ನೇ ಇಲ್ಲಿ ತಗೊಳ್ಳೋ ಮೂಲಕ ವಂಡರ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಬೆಳಿಬೋದು. ಆಲ್ರೆಡಿ ಹಾಂ, ಓಕೆ ಸರ್. ಇನ್ಕಮ್ ಹೆಂಗೆ ಕೊಡ್ತಾರೆ? ಇದು ಇನ್ಕಮ್ ನಿಮಗೆ ಇಲ್ಲಿ ತಿಂಗಳು ಬರಲ್ಲ, ವರ್ಷ ಬರಲ್ಲ, ಪ್ರತಿ ವಾರ ಬರುತ್ತೆ. ಚಪ್ಪಳೆ ಕೊಡ್ಬೋದಾ? ಓಕೆ, ವಾರ ಬರುತ್ತೆ, ತಿಂಗಳು ಬರುತ್ತೆ. ತಿಂಗಳಿಗೆ 12 ಥರ ಇನ್ಕಮ್ ಇದೆ. ಎಷ್ಟು ಥರ? ನಮಗೆ ಕೆಲಸ ಮಾಡ್ತಾ ಇದೀವಿ ನಮ್ಮ ಫ್ಯಾಕ್ಟ್ರಿಗಳಲ್ಲಿ. ಎಷ್ಟು ಥರ ಇನ್ಕಮ್ ಬರುತ್ತೆ? ಒಂದೇ ಒಂದು ಇನ್ಕಮ್ ಬರುತ್ತೆ. ಒಂದ್ಸಲ ಒಂದೇ ಕಡೆ ಬರುತ್ತೆ, 100 ಕಡೆ ಹೋಗುತ್ತೆ. ಹೆಸರು ಹಾಂ, ಇಲ್ಲಿ ಒಂದೇ ಒಂದ್ಸಲ ಎಂಟ್ರಿ ಆದರೆ 12 ಥರ ಇನ್ಕಮ್ ತಗೋಬೋದು. ಆಲ್ರೆಡಿ ಹಾಂ, ಓಕೆ. 12 ಥರ ಇನ್ಕಮ್ನ ಹೇಳೋಕ್ಕಾಗಲ್ಲ, 1-2 ಥರ ಇನ್ಕಮ್ನ ಹೇಳ್ತಾ ಬರ್ತೀವಿ. ಇಲ್ಲಿ ವೀಕ್ಲಿ ಇನ್ಕಮ್ ಮಾಡ್ತೀವಿ. ವೀಕ್ಲಿ ವಾರ ಇನ್ಕಮ್ ಬರುತ್ತೆ. ಸಾಟರ್ಡೆ ಕಟ್ ಆಫ್ ಆಗುತ್ತೆ, ನೆಕ್ಸ್ಟ್ ಬುಧವಾರಕ್ಕೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. ಹೇಗೆ ಸರ್ ಇನ್ಕಮ್ ಹೇಗೆ ಕೊಡ್ತಾರೆ? ಎಕ್ಸಾಂಪಲ್, ನಿಮಗೆ BV ಅಂತ ಕರೀತೀವಿ, ಬಿಸ್ನೆಸ್ ವ್ಯಾಲ್ಯೂ. ಅರ್ಥ ಆಗಿಲ್ಲ ಅಂದರೆ ದುಡ್ಡು ಅಮೌಂಟಲ್ಲಿ ಬೇಕಾಗಿ ಒಂದು 10,000 BV, 10,000 BVಗೆ 7,500 BV ಅಂತ ಕರಿತೀವಿ, 10,000 ರೂಪಾಯಿಗೆ. ಇಲ್ಲಿ ಎರಡು ಬಿಸ್ನೆಸ್ ಸೆಂಟರ್ ಕೊಡ್ತಾರೆ, ಲೆಫ್ಟ್ ಮತ್ತು ರೈಟ್ ಅಂತ. ಸೊ 12% ಇನ್ಕಮ್ನ ಕೊಡ್ತಾ ಹೋಗ್ತಾರೆ. ಹೆಚ್ಚಿನ ಮಾಹಿತಿ ನಮ್ಮ ಸೆಂಟರ್ ಕೇಳ್ಕೊಂಡು. ಎಕ್ಸಾಂಪಲ್, ಇಲ್ಲೊಬ್ರು ವ್ಯಕ್ತಿ ಇದ್ದಾರೆ, ಯಾರು ಹೊಸಬರು ಇದ್ರಲ್ಲಿ ಹೆಸರಿಗೆ ಹೊಸಬರು ಹ್ಯಾಂಡಲ್ ಮಾಡ್ಬೋದಾ ಸರ್? ನಿಮ್ಮ ಹೆಸರು ಕೃಷ್ಣಮೂರ್ತಿ ಸರ್. ಓಕೆ, ಕೃಷ್ಣಮೂರ್ತಿ ಸರ್ ಇದ್ದಾರೆ. ಇವು ಅಂದರೆ ಕೃಷ್ಣಮೂರ್ತಿ ಸರ್. ಅವರು ಯಾವ್ದು ಬೇಕು ಈ ಒಂದು 150 ಪ್ರಾಡಕ್ಟ್ ಯಾವ್ದಾರು ಇಷ್ಟ ಬಂದ್ರೆ ನಾವು ಪ್ರಾಡಕ್ಟ್ನ ಒಂದು 10,000 ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ, ಮನೆ ಯೂಸ್ ಮಾಡಿದ್ದಾರೆ. ಅವ್ರ ಖುಷಿ ಸಂತೋಷನ ಸಾವಿರಾರು ಜನ ಫ್ರೆಂಡ್ಸ್ ಇದೆ, ಎಲ್ಲರೂ ಬೇಡ, ಲೈಫಲ್ಲಿ ಇಬ್ಬರಿಗೆ. ಎಷ್ಟು ಜನಕ್ಕೆ? ಇಬ್ಬರು ಸ್ನೇಹಿತರು ಇರ್ತಾರ ಇಲ್ವೋ? ನಮ್ಮ ಮಾತು ಕೇಳಲ್ವೋ? ಕೇಳಲ್ವೋ? ಸತ್ತಾಗ ಓದ್ಕೊಂಡು ಹೋಗಿ 4 ಜನ ಬರ್ತಾರಾ? ಬರ್ಬೋ? ಬದುಕಿದಾಗ ಉದ್ಧಾರ ಆಗಿ ಇಬ್ಬರು ಬರಲ್ವಾ? ಆ ಇಬ್ಬರ ಉದ್ಧಾರ ಆಗೋ ಇಬ್ಬರಿಗೆ ಅವಕಾಶ ನಾನು ಕೊಡ್ರಿ, ತಿಳಿಸ್ಕೊಡ್ರಿ. ಫಸ್ಟ್ ವೀಕಲ್ಲಿ ಕೃಷ್ಣಮೂರ್ತಿ ಸರ್ ಅರವಿಂದ್ ಮತ್ತೆ ಬಾಲನಲ್ಲಿ ಇಬ್ಬರು ಫ್ರೆಂಡ್ಗೆ ಇದ್ರ ಬಗ್ಗೆ ಮಾಹಿತಿನ ಕೊಡಿಸ್ಬೇಕು, ಕೊಡಬಾರ್ದು, ಕೊಡಕ್ಕಂತ ನಾವಿರ್ತೀವಿ. ಕೊಟ್ಟ ತಕ್ಷಣ ಅವರು ಕೂಡ 10,000 ರೂಪಾಯಿ ಲಾಗಿನ್ ಆದರು. ನಿಮಗೆ ಆ ವಾರದ ಇನ್ಕಮ್, ಫಸ್ಟ್ ವೀಕ್ ಇನ್ಕಮ್ ನಿಮಗೆ ಎಷ್ಟು? 1,200 ರೂಪಾಯಿ ಫಸ್ಟ್ ವೀಕ್ ಇನ್ಕಮ್ ಬರುತ್ತೆ. ಥ್ಯಾಂಕ್ ಯು. ಕೆಲವರು ಸರ್ 1,200 ರೂಪಾಯಿ ತಗೊಳ್ಳೋದು ಇಷ್ಟೆಲ್ಲ ಕಿಲ್ಸ್ಕೊಂಡ್ರ ನೀವು? ಫಸ್ಟ್ ಸ್ಟೆಪ್ ಇಸ್ ಬೆಸ್ಟ್ ಸ್ಟೆಪ್ ಅಲ್ವಾ? ಈಗ 18 ಮೆಟ್ಲು ಹತ್ತಿದ್ರೆ ಏನು ದರ್ಶನ ಆಗುತ್ತೆ? ಅಯ್ಯಪ್ಪ ಸ್ವಾಮಿ ದರ್ಶನ ಆಗುತ್ತೆ ಅಲ್ಲ? ಒಂದೇ ಸಲ ಆಗ್ಬಿಡ್ತೀರಾ? ಸ್ಟೆಪ್ ಬೈ ಸ್ಟೆಪ್ ಹೋಗಲ್ಲ. ಓಕೆ, ಫಸ್ಟ್ ಇನ್ಕಮ್. ಸೆಕೆಂಡ್ ಇನ್ಕಮ್ ಡೂಪ್ಲಿಕೇಶನ್ ಆಗುತ್ತೆ. ಅವ್ರ ಕಡೆಯಿಂದ ಇಲ್ಲಿಗೆ ಕೃಷ್ಣಮೂರ್ತಿ ಸರ್ ಕೆಲಸ ಮುಗೀತು. ಅರವಿಂದ ಒಂದು ಬಾಲು ಸಪೋರ್ಟ್ ಮಾಡ್ತಾರೆ, ಅವ್ರ ಕಡೆಯಿಂದ ಟೀಮ್ ಬರುತ್ತೆ. ನೆಕ್ಸ್ಟ್ ವೀಕ್ ಇನ್ಕಮ್ ನಿಮ್ಮದು 40,000 ಮೇಂಟೈನ್ ಮಾಡಿ ಮ್ಯಾಚ್ ಮಾಡಿ ನಿಮಗೆ 4,000 ರೂಪಾಯಿ ಇನ್ಕಮ್ ಬರುತ್ತೆ. ಅದು ನೆಕ್ಸ್ಟ್ ವೀಕಲ್ಲಿ 80,000 ಮತ್ತು 60,000 ಬರುತ್ತೆ. 60,000 ಮ್ಯಾಚ್ ಮಾಡ್ತಾರೆ. ಓಕೆ, ಆ ವಾರದ ಇನ್ಕಮ್ 7,000. ನೆಕ್ಸ್ಟ್ ವೀಕಲ್ಲಿ ಆ 20,000 ಕ್ಯಾರಿ ಫಾರ್ಡ್ ಆಗುತ್ತೆ. ಅದು ನೆಕ್ಸ್ಟ್ ವೀಕಲ್ಲಿ 20,000, ಈಗ 80,000. ಈ ಕಡೆ 1,00,000 ಮ್ಯಾಚ್ ಮಾಡಿ ನಿಮಗೆ ಆ ವಾರದ ಇನ್ಕಮ್. ಸೊ 12,000 ರೂಪಾಯಿ ಇನ್ಕಮ್ ಬರುತ್ತೆ. ಇದೇ ಥರ ಕೊಡಿ ಓವರ್ ಜೀವನ್. ಸೊ ಇವು ಅಂದರೆ ನಮ್ಮ ಕೃಷ್ಣಮೂರ್ತಿ ಸರ್ ಲೆಫ್ಟಲ್ಲಿ 7,00,000 PV ಬಂತು. ಮ್ಯಾಚ್ ಆದ್ಮೇಲೆ ನಿಮಗೆ ಆ ವಾರದ ಇನ್ಕಮ್ 30,000 ರೂಪಾಯಿ. 30,000 ರೂಪಾಯಿ ಬಂದಾಗ ಕಂಪನಿ ನಿಮಗೆ ಆಕ್ಸಿಡೆಂಟಲ್ ಬೆನಿಫಿಟ್ ಅಂತ ADP ಫಂಡ್ ಅಂತ 3 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಫಂಡ್ ಕೂಡ ಕೊಡ್ತಾರೆ ಕಂಪನಿ. ಚಪ್ಪಳೆ ಕೊಡ್ಬೋದು. 6,000 BV ಮ್ಯಾಚಿಂಗ್ ಆದರೆ 72,000 ಇನ್ಕಮ್ ಅವರ್ದು. 12 ಲಕ್ಷ BV ಮ್ಯಾಚಿಂಗ್ ಆದರೆ 1,2 ಲಕ್ಷ ಇನ್ಕಮು. 20 ಲಕ್ಷ ಬರುತ್ತೆ BV ಮ್ಯಾಚಿಂಗ್ ಅಂದರೆ 7,40,000 ರೂಪಾಯಿ ಪರ್ ವೀಕ್ ಇನ್ಕಮ್ನ ಕೊಡಬೇಕು. ಕೊಡಲ್ಲ, ಒಂದು ಲಿಮಿಟ್ ಬೇಕಲ್ವಾ? ನೋಡಿ, ಈ ಒಂದು ಆಲ್ಗೆ ಲಿಮಿಟಾ ಸೀಲಿಂಗ್ ಇದೆ ಅಲ್ಲಿ, ಅದಿಲ್ಲದ್ರೆ ಏನಾಗುತ್ತೆ? ಮಳೆ ಬರುತ್ತೆ, ಗಾಳಿ ಬರುತ್ತೆ, ಲಿಮಿಟ್ ಬೇಕಲ್ವಾ? ಹಾಗಾಗಿ ಎಷ್ಟೇ ಬಿಸ್ನೆಸ್ ಆದರೂ ಕೂಡ ಒಂದು ವಾರಕ್ಕೆ ಮ್ಯಾಕ್ಸಿಮಮ್ ಅಂದರೆ ಓಕೆ 17 ಲಕ್ಷ BV ಮ್ಯಾಚಿಂಗ್ ಮಾಡಿ. ಪರ್ ವೀಕ್ ಇನ್ಕಮ್ ವಾರ ನಿಮ್ಮ ಮನೆಗೆ ಬಾಗಿಲಿಗೆ ನಿಮ್ಮ ಅಕೌಂಟ್ಗೆ ಪರ್ ವೀಕ್ ಇನ್ಕಮ್ 2,10,000 ರೂಪೀಸ್ ಸರ್. ವಾರಕ್ಕೆ 7 ಲಕ್ಷ, ತಿಂಗಳಿಗೆ 8 ಲಕ್ಷ ರೂಪಾಯಿ ಸರ್ ತಗೊಳ್ಳಿದ್ದಾರೆ ಅಂದರೆ ಈ ಕಂಪ್ನಿ 6,000 ಇಂದ 7,000 ಜನ ಇದ್ದಾರೆ. ಗುಡ್ ನ್ಯೂಸ್ ಅಂದರೆ ಇವತ್ತು ಕೂಡ ಅಂತ ಒಂದು ವ್ಯಕ್ತಿಗಳನ್ನ ನೀವು ನೋಡ್ಬೋದು. ಲಾಸ್ಟ್ ಕಡೆ ತಾಳ್ಮೆ ಬೇರೆ. ಸೊ ವೀಕ್ಲಿ ಇನ್ಕಮ್ ತಗೋಬೋದು. ಆ್ಯಂಡ್ ಒಂದು ಕ್ವಶನ್ ಬರುತ್ತೆ ಸರ್,
ಇಷ್ಟೆಲ್ಲ ಓಕೆ, ಚೆನ್ನಾಗಿದೆ, ಇನ್ಕಮ್ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಲೈಫ್ ಸೂಪರ್ ಆಗಿದೆ, ಎಲ್ಲ ಓಕೆ ಮಾಡೋಣ. ಬಟ್ ಇನ್ಕಮ್ ಎಲ್ಲಿಂದ ಬರುತ್ತೆ? ಕಂಪ್ನಿಗೆ ಲಾಭ ಎಲ್ಲಿ ಗಂಟ ಕೊಡ್ತಾರೆ, ಹೆಂಗ್ ಕೊಡ್ತಾರೆ? ಅದೇ ಒಂದು ಕ್ವಶನ್. ಇದೆಯಾ ಕ್ವಶನ್? ಇದೆಯಾ ಅಲ್ವಾ? ಮಾತಾಡಿ, ದುಡ್ಡು ಬೇಡವಾ? ಓಕೆ, ಮಾತಾಡಿ. ಸೊ ಇದಕ್ಕೆ ಆನ್ಸರ್ ಸಿಗಬೇಕು ಅಂದ್ರೆ ಸ್ವಲ್ಪ ಇದೆ. ಈಗ ಹೊರಗಡೆ ನಡೀತಾರೆ ಮಾರ್ಕೆಟಿಂಗ್ ಯಾವುದು? ಹೊರಗಡೆ ಪ್ರಪಂಚದಲ್ಲಿ ನಡೀತಿರೋದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದ್ರೆ ಕನ್ನಡದಲ್ಲಿ ಸಾಂಪ್ರದಾಯಿಕ ಮಾರುಕಟ್ಟೆ ಅಂದ್ರೆ ಏನಪ್ಪ ಅಂದ್ರೆ ಯಾವುದೋ ಒಂದು ವಸ್ತು ಮ್ಯಾನುಫ್ಯಾಕ್ಚರ್ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಬರಲ್ಲ. ಬರ್ತಾ ಡೈರೆಕ್ಟ್ ಆಗಿ ವಯಸ್ಸು ಸಣ್ಣ ಸೋಪ್ ನಿಮ್ಮ ಮನೆ ನೀವು ಹೋಗಿ ತಗೋಬೋದಿಲ್ಲ, ಫ್ಯಾಕ್ಟ್ರಿಗೆ ಹೋಗಿ ನೀವು ತಗೊಳ್ಳೋದಲ್ಲಿ ಪಕ್ಕದ ಮನೆ ಅಂಗಡಿ ನೋಡಿ ಡೈರೆಕ್ಟ್ ಆಗಿ ಯಾವುದು ಬರಲ್ಲ. ನೀವು ತಗೊಳ್ಳೋದು MRP ತಗೋತೀರಾ. ಒಂದು ಸೋಪು 50 ರೂಪಾಯಿ ಇದೆ ನೀವು ತಗೊಳ್ಳೋದಂದ್ರೆ ಅದು ತಯಾರು ಮಾಡೋ ಖರ್ಚಾಗುತ್ತೆ ಎಷ್ಟು? ಬರೀ 10 ರೂಪಾಯಿ. ಈ 40 ರೂಪಾಯಿ ಎಲ್ಲೋಯ್ತು ಗೊತ್ತಿಲ್ಲ, ಎಲ್ಲೆಲ್ಲೋಯ್ತು ನೋಡ್ರಿ. ಡೈರೆಕ್ಟ್ ಆಗಿ ಬರಲ್ಲ ಟ್ರೆಡಿಷನಲ್ ಮಾರ್ಕೆಟಿಂಗಲ್ಲಿ. ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಇಂದ ನೋಡಿ C&F ಏಜೆಂಟು, ಸಾರಿ ಸೂಪರ್ ಸ್ಟಾಕಿಸ್ಟು, ಹೋಲ್ಸೇಲರು, ರೀಟೇಲರು, ಮಧ್ಯವರ್ತಿಗಳು ಬರ್ತಾರೆ. ಮಧ್ಯವರ್ತಿಗಳು ಬರ್ತಾರೆ. ಜನರ ತೋರ್ಸಕ್ ಬರ್ಬೇಕಲ್ಲ ಯಾರು? ನಾನು ತೋರ್ಸತಕ್ಕಂಥ ಜನ ನಾನು ಯಾರು ಅಂತಾನೆ ಗೊತ್ತಿಲ್ವೇ? ಯಾರು ತೋರಿಸ್ಬೇಕು ಅದನ್ನ? ಸೆಲೆಬ್ರಿಟಿ ಕೊಡ್ಬೇಕು. ಅವ್ರಿಗೆ ಸುಮ್ಮನೆ ಕೊಡ್ತಾರ, ಅವರು ಕೂಡ ದುಡ್ಡು ಹೋಗುತ್ತೆ. ಸೊ ಹಾಗಾಗಿ ಮಧ್ಯವರ್ತಿಗಳೆಲ್ಲ ಸೇರಿ ಅಲ್ಲಿಗೆ ಏನಾಗುತ್ತೆ? 10 ರೂಪಾಯಿ ಇರೋಂಥ ಪ್ರಾಡಕ್ಟ್ ಎಷ್ಟಾಗುತ್ತೆ? 50 ರೂಪಾಯಿ ಆಗುತ್ತೆ. 40 ರೂಪಾಯಿ ಯಾರು ತಿಂತಾ ಇದಾರೆ? ಮಧ್ಯವರ್ತಿಗಳು, ದಳ್ಳಾಳಿಗಳು, ಈಡೇಟ್ಗಳು ತಿಂತಾ ಇದಾರೆ. ಇದು ಯಾವ ಮಾರ್ಕೆಟಿಂಗ್? ಇದು ಸಾಂಪ್ರದಾಯಿಕ ಮಾರುಕಟ್ಟೆ. ಅದಕ್ಕೆ ಅಮೆರಿಕ ಗೌರ್ಮೆಂಟ್ ಸುಮಾರು 1920 ಸುಮಾರು 100 ವರ್ಷಗಳ ಹಿಂದೆ ಒಂದು ಸಿಸ್ಟಮ್ ತಗೊಂಡ್ಬಂದ್ರು. ಆ ಸಿಸ್ಟಮ್ ಇಡೀ ಪ್ರಪಂಚದಲ್ಲಿ ನಾನು ಅವರಿಗೆ ವರ್ಲ್ಡ್ ಫೇಮಸ್ ಒಂದು ದೊಡ್ಡ ಇಂಡಸ್ಟ್ರಿ ತಗೊಂಡಿದ್ದೀನಿ ನಾನು. ದಟ್ ಈಸ್ ಅವರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಓಕೆ, ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಅಂತ ಒಂದು ಪದಾರ್ಥ ನೇರವಾಗಿ ಗ್ರಾಹಕರು ಬರುತ್ತೆ. ಥ್ರೂ ಕನ್ಸ್ಯೂಮರ್, ಜನರಿಂದ ರೀಚ್ ಆಗ್ತಾ ಬರುತ್ತೆ. ನಿಮ್ಮಿಂದ ಕೃಷ್ಣಮೂರ್ತಿ ಸರ್ ಫ್ರೆಂಡು ಜನರಿಗೆ ಹೋಗ್ತಾ ರೀಚ್ ಆಗುತ್ತೆ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ವರ್ಲ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಇಲ್ಲೇನಾಗುತ್ತೆ ಅಂದ್ರೆ ಅಲ್ಲಿ ಮಧ್ಯವರ್ತಿಗಳು ಯಾರು ಬರಲ್ಲ. ಆ ಮಧ್ಯವರ್ತಿಗೆ ಹೋಗುವಂತ 40-60% ಅಮೌಂಟು ಯಾರು ಬರುತ್ತೆ? ನಾವು ಬರ್ತೀವಿ. ನಾವೇ ಸೆಲೆಬ್ರಿಟಿ, ನಾವೇ ಸಾಕಿಷ್ಟು, ನಾವೇ ಸೂಪರ್ ಎಲ್ಲ ನಾವೇ ಆಗಿರ್ತೀವಿ. ಅದನ್ನು ನಾವು ಹಂಚ್ಕೋಬೋದಾ? ಶ್ರೀಮಂತನೇ ಶ್ರೀಮಂತ ಮಾಡೋಣ, ನಾವು ಕೂಡ ಶ್ರೀಮಂತರಾಗೋಣ. ಆಗೋಣ. ಓಕೆ, ಥ್ಯಾಂಕ್ ಯು. ಸೊ ಹೌ ಮಚ್ ನೋಡಿ ಎಷ್ಟೋ ಇದೊಂದು ರಿಪೋರ್ಟ್ ಬಂದ್ಬಿಟ್ಟು 2014-15 ಸುಮಾರು 10 ವರ್ಷಗಳಿಂದ ಒಂದು ರಿಪೋರ್ಟ್ನ ಕೊಟ್ಟಿದ್ದಾರೆ. ಎಲ್ಲ ಕಂಪ್ನಿಗಳು ಎಷ್ಟೆಷ್ಟು ಲಾಭ ಮಾಡ್ತವೆ, ಎಷ್ಟೆಷ್ಟು ದುಡ್ಡು ಮೀಡಿಯೇಟ್ಗೆ ಹೋಗುತ್ತೆ ಅಂತ. ಎಕ್ಸಾಂಪಲ್ ಕೋಲ್ಗೇಟ್ ತಗೋಣ, 4ನೇದು ನೋಡಿ. ಅವರ ಒಂದು ಲಾಭ 3,981 ಕೋಟಿ ಲಾಭ, ಸಾರಿ ಒಂದು ಟರ್ನ್ ಓವರ್ನ ಮಾಡಿರ್ತಾರೆ. ಎಷ್ಟು? 3,981 ಟರ್ನ್ ಓವರ್ ಮಾಡಿದಾಗ ಅವ್ರಿಗೆ ಸಿಗೋದು ಲಾಭ ಎಷ್ಟು? ಬರೀ 1,592 ಕೋಟಿ ಅವ್ರ ಸೇವಿಂಗ್ಸ್ ಆಗುತ್ತೆ. ಮಿಕ್ಕಿದೆಲ್ಲೋಯ್ತು? ಮಿಕ್ಕಿದ್ನ ಮಧ್ಯವರ್ತಿಗಳು ತಿಂತಾ ಇರ್ತಾರೆ. ಆ ದುಡ್ಡನ್ನ ನಾವು ಸೇವ್ ಮಾಡ್ತಾ ಇರೋದು ನಮ್ಮ ಇಂಡಸ್ಟ್ರಿಯಲ್ಲಿ. ಆ ದುಡ್ಡು ಇಲ್ಲಿ ನಮಗೆ ಬರುತ್ತೆ, ನಿಮಗೆ ಬರುತ್ತೆ. ಆಲ್ರೆಡಿ ನೆಕ್ಸ್ಟ್. ಸೊ ಇಷ್ಟೆಲ್ಲ ಹೇಳಿದ ಸರ್, ಇದನ್ನ ಪ್ರೆಸೆಂಟ್ ಮಾಡ್ತಾರಂತ ಕಂಪನಿ ಯಾವುದು? ಒಬ್ಬರು ಸಂಸ್ಥೆ ಬೇಕಲ್ವಾ? ಸ್ನೇಹಿತರೆ ತುಂಬಾ ಖುಷಿ ಆಗುತ್ತೆ ಆ ಒಂದು ಸಂಸ್ಥೆ ಬಗ್ಗೆ ಹೇಳಲಿಕ್ಕೆ. ಇಂಡಿಯಾಸ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಯಲ್ಲಿ ಇಂಡಿಯಾದಲ್ಲಿ ನೀವು ಗೂಗಲ್ ಟೈಪ್ ಮಾಡಿದ್ರೆ 10 ಕಂಪ್ನಿ ಲೀಗಲ್ ಕಂಪ್ನಿ ಬರ್ತವೆ, ಕಾನೂನುಬದ್ಧವಾಗಿ ನಡೆಯುವಂಥ ಕಂಪ್ನಿ. ಟಾಪ್ 10 ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಇಂಡಿಯಾ ಅಂತ ಟೈಪ್ ಮಾಡಿದ್ರೆ ನೀವು ಗೂಗಲಲ್ಲಿ ಬರುತ್ತೆ 10 ಕಂಪ್ನಿ. ಆ 10 ಕಂಪ್ನಿಲಿ ಇಂಡಿಯಾಸ್ ನಂಬರ್ 1 ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ದಟ್ ಈಸ್ ಅವರ್ ನೋಡಿ. ನಮ್ಮ ಇಂಡಿಯನ್ ಫ್ಲಾಗ್ಗೆ ಗೌರವ ಬಿಟ್ಟರೆ ನೆಕ್ಸ್ಟ್ ಸಿಗೋದು MLF ಕಂಪ್ನಿಗೆ. ಕೋಟ್ಯಾಂತರ ಜನ ಕೋಟ್ಯಾಧಿಪತಿ ಆಗಿದ್ದಾರೆ. ಕೋಟ್ಯಾಂತರ ಜನ ಕೋಟ್ಯಾಧಿಪತಿ ಮಾಡಿರೋಂಥ ಅದ್ಭುತವಾದ ಒಂದು ವಂಡರ್ಫುಲ್ ಕಂಪನಿ ನಮ್ಮ ಕಂಪ್ನಿಯ ನೇಮ್ MLF ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಕಂಪ್ನಿ. ಹೆಡ್ ಆಫೀಸ್ ಚೆನ್ನೈಲಿದೆ, ಬ್ರಾಂಚ್ ಆಫೀಸ್ ಬೆಂಗಳೂರು ಜಯನಗರ ಇದೆ. ಓಕೆ, ಕಂಪನಿ ಬ್ರಾಂಚ್ ಆಪರೇಟ್ ಆಫೀಸ್ ಡೆಲ್ಲಿ ಇದೆ. ಜೀರೋ ಡೆಬಿಟ್ ಕಂಪನಿ. ನಮ್ಮ ಕಂಪ್ನಿ ಮೇಲೆ 1 ರೂಪಾಯಿ ಸಾಲನೂ ಕೊಡಿಲ್ಲ. ಕಂಪ್ನಿ ಪ್ಯೂರ್ ಲೀಗಲ್ ಇನ್ ಇಂಡಿಯಾ, ಸಾಲಿಡ್ ಫೈನಾನ್ಸ್ ಫಿಕಿ ಮೆಂಬರ್ಶಿಪ್ ಇದೆ, ಫೆಡರಲ್ಸ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಅಂತ ಕರಿತೀವಿ. ಸೊ ಪ್ಯೂರ್ ಲೀಗಲ್ ಕಂಪನಿ. ಓಕೆ, ಇದೆಲ್ಲ ಸರ್ಟಿಫಿಕೇಶನ್ ಈ ಗೂಗಲ್ ಒಳಗೆ ಸಿಗುತ್ತೆ. ಪ್ರತಿಯೊಂದು ಸರ್ಟಿಫಿಕೇಶನ್ ಕೂಡ ಕಂಪ್ನಿ ತಗೊಂಡಿದೆ. ಸೊ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಶನ್ ಕಂಪ್ನಿ ಟೈಪ್ ಆಗಿದೆ ಕಂಪನಿ. ಡೋಂಟ್ ಚೇಂಜ್ ಯುವರ್ ಹ್ಯಾಬಿಟ್ಸ್, ಜಸ್ಟ್ ಚೇಂಜ್ ಯುವರ್ ಶಾಪ್ ಅಂಡ್ ಬ್ರ್ಯಾಂಡ್. ಮಾಡ್ಬೋದಾ? ಓಕೆ, ಥ್ಯಾಂಕ್ ಯು. ಹಾಯ್. ನಾವು ಸೀರಿಯಸ್ ಕ್ವಶನ್ಸ್ ಏನಪ್ಪ ಅಂದ್ರೆ ನಾವೆಲ್ಲರೂ ಏನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ? ಫ್ಯಾಮಿಲಿ ಸಾಕಕ್ಕ ಹೆಸರು
ಏನಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ? ಎಲ್ರಿಗೂ ಫ್ಯಾಮಿಲಿ ಇದೆಯಾ? ಇದೆಯಾ? ಯಾರು 2 ಫ್ಯಾಮಿಲಿ ಇದೆ ಅಂತ ಇದೆಯಾ? ಇರ್ಬೋದು. ಯಾಕೆ ಇಲ್ಲ 2 ಫ್ಯಾಮಿಲಿ? ಇಲ್ಲ 2 ಫ್ಯಾಮಿಲಿ? ಯಾಕೆ ನಗ್ತಾ ಇದ್ದೀರಾ? 2 ಫ್ಯಾಮಿಲಿ ಇಲ್ವಾ? ಇಷ್ಟಕ್ಕೆ 2 ಫ್ಯಾಮಿಲಿ ಇಲ್ಲ. ಎಷ್ಟು ಜನ ತಂದೆ ತಾಯಿನ ಜೊತೆ ಸಾಕ್ತಾ ಇದ್ದೀರಾ? ಎಷ್ಟು ಜನ ತಂದೆ ತಾಯಿ ದೋಸೆ ಸಾಕ್ತಾ ಇದ್ದೀರಾ? ಜೊತೆಯಲ್ಲಿ ಸಾಕ್ತಾ ಇದ್ದೀರಾ? ಅದಕ್ಕೆ ಕೈ ಎತ್ತೀರಾ ಅಷ್ಟೇ. 2 ಫ್ಯಾಮಿಲಿ ಅಂದರೆ ತಂದೆ ತಾಯಿ ಒಂದು ಫ್ಯಾಮಿಲಿ, ಹೆಂಡತಿ ಮಕ್ಕಳು ಒಂದು ಫ್ಯಾಮಿಲಿ. ತಿಳ್ಕೊಡ್ರಿ ನೀವು. ನೋಡಿ ಜನ ಹಿಂಗೇನೆ. ಎಲ್ಲರೂ ಫ್ಯಾಮಿಲಿ ಇದೆಯಾ? ದುಡಿತಾರ ಫ್ಯಾಮಿಲಿಗೋಸ್ಕರನ. ಒಂದು ಸೀರಿಯಸ್ ಕ್ವಶನ್ ಇದೆ, ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಗಂಟ ಎಲ್ಲಿದ್ರೆ ಗೊತ್ತಿಲ್ಲ, ಈಗ ಒಳಗಡೆ ಬನ್ನಿ. ಇಲ್ಲೇ ಇರಿ. ಮೈಂಡು ಮತ್ತು ಮನಸ್ಸು ಎರಡು ಇಲ್ಲೇ ಇರಲಿ. ಸೊ ನೋಡಿ, ಒಂದು ಫ್ಯಾಮಿಲಿ ಇದೆ. ಓಕೆ, ಬ್ಯೂಟಿಫುಲ್ ಫ್ಯಾಮಿಲಿ. ಈ ಫ್ಯಾಮಿಲಿ ಮೇಂಟೈನ್ ಮಾಡ್ತಾರೆ ಯಾರು? ಸರ್. ಸರ್ ನಾವು ಅವರ ಒಂದು ಅಧ್ಯಕ್ಷತೆಯಲ್ಲಿ ಫ್ಯಾಮಿಲಿ ನಡೀತಾ ಇದೆ. ಓಕೆ, ಈ ಫ್ಯಾಮಿಲಿ ಅವರ ಒಬ್ಬ ವ್ಯಕ್ತಿಯಿಂದ ಇದೆಲ್ಲ ಫ್ಯಾಮಿಲಿ ಬೇರೆ ಇರೋದಾ? ಓಕೆ, ಅವರ ಇನ್ಕಮ್ ಇಂದ, ಅವರಿಂದಲ್ಲ, ಅವ್ರು ಬರೋ ಸಂಬಳದಿಂದ ಈ ಫ್ಯಾಮಿಲಿ ರನ್ ಆಗ್ತಾ ಇದೆ. ಹೆಸರು ಅಕಸ್ಮಾತ್ ಏನೋ ಒಂದು ಪ್ರಾಬ್ಲಮ್ ಆಗಿ ಕಂಪ್ನಿ ಲಾಸ್ ಆಗಿ ಒಂದು 10% ಕಮ್ಮಿ ಆಯ್ತು ಇನ್ಕಮ್, ಏನಾಗುತ್ತೆ? ಅವಾಗ ಸ್ವಲ್ಪ ಖರ್ಚುಗಳನ್ನ ಕಮ್ಮಿ ಮಾಡ್ಬೋದು. ಏನೇ ಕಮ್ಮಿ ಮಾಡ್ಬೋದು? ಅಲ್ಲಿ ಹೋಗೋದು ಕಮ್ಮಿ ಮಾಡ್ಬೋದು, ಕಾರ್ ತಗೊಳ್ಳೋದು ಕಮ್ಮಿ ಮಾಡ್ಬೋದು. ಬಟ್ ಊಟ ಪಟ್ಟೆ ಬೇಕಲ್ವ? ಸ್ಕೂಲ್ ಮಕ್ಕಳು ಕಳಿಸ್ಲೇಬೇಕಾ? ಇದೆಲ್ಲ ಕಾಮನ್ ಆಗಿ ನಾವು ಮಾಡಲೇಬೇಕು. ಅಕಸ್ಮಾತ್ ಇನ್ನೊಂದು ಅಲನ ಬರುತ್ತೆ ನೋಡಿ, ಇದೆಲ್ಲ ಇಲ್ಲವರು ಕೂಡ ಮೇಂಟೈನ್ ಆಗುತ್ತೆ. ಇಷ್ಟು ಬೇಕೇ ಬೇಕು, ನೀಡಿದು ಪಕ್ಕ. ಇನ್ನೊಂದು ಅಲಾರಾಮ್ ಬರುತ್ತೆ. ತುಂಬ ಸೀರಿಯಸ್ ಆಗಿರಿ, ಸ್ವಲ್ಪ ಎಲ್ಲ ಕಣ್ಣು ಮುಚ್ಕೊಳ್ಳಿ. ಈ ಅಲಾರಾಮ್ ಭಾಳ ಭಾಳ ಇಂಪಾರ್ಟೆಂಟ್. ಅಕಸ್ಮಾತ್ ಆ ಫ್ಯಾಮಿಲಿಯಲ್ಲಿ ಆ ವ್ಯಕ್ತಿ ಇಲ್ಲ, ಇವತ್ತು ನೀವಿಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ, ಒಂದ್ಸಲ ಯೋಚನೆ ಮಾಡಿ. ಒಂದ್ಸಲ ಕಣ್ಣು ಮುಚ್ಚಿ ಕಣ್ ತೆಗಿರಿ, ನೆನೆಸ್ಕೊಂಡು ಮನೆಗೆ ಹೋಗಿ ಬನ್ನಿ. ಒಂದೇ ಸೆಕೆಂಡ್ ಏನಾಗ್ಬೋದು ಫ್ಯಾಮಿಲಿ ನೋಡಿ, ಇದೆಲ್ಲ ಬೇಕಾಗಿರುತ್ತೆ. ಅಕಸ್ಮಾತ್ ಆ ವ್ಯಕ್ತಿ ಇಲ್ಲ ಅಂದರೆ ಲೈಫು ಜೀರೋ. ನಿಮ್ಮ ಫ್ಯಾಮಿಲಿ ಏನು ಬೇಕಾದ್ರೂ ಆಗ್ಬೋದು. ಎಸ್ ಆರ್ ನೋ? ಥ್ಯಾಂಕ್ ಯು. ಏನಾಗ್ಬೋದು? ಖಾಲಿ ಹಾಳೆ ಏನು ಬೇಕಾದ್ರೂ ಚೆನ್ನಾಗಿ ಕರಿಬೋದು. ಭಾಳ ಡೇಂಜರ್. ಸೊ ಹಾಗಾಗಿ ದಿಸ್ ಕ್ಯಾಂಪನ್ನು ಯಾರು ಬೇಕಾದ್ರೂ ಆಗ್ಬೋದು. ಯಾರ ಮನೇಲಿ ಪಡೆದು ಹಾಗಾಗಿದೆಯಾ? ಎಷ್ಟೋ ಫ್ಯಾಮಿಲಿಗಳು ಬೀದಿ ಬಂದಿದೆ. ಇವತ್ತು ಮಾಡ್ಸಿದ್ರೆ ಭಾಳ ಯಾಕಂದರೆ ನೋಡಿ, ನೀವು ಸೆಕ್ಯೂರ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡಿದ್ರಾ? ನೀವಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತಾ? ಎಷ್ಟು ಜನ ಸೆಕ್ಯೂರ್ ಮಾಡಿದ್ದೀರಾ? ಎಷ್ಟು ಜನಕ್ಕೆ ನೀವಿಲ್ಲ ಅಂದರೆ ನಿಮ್ಮ ಕಂಪ್ನಿ ಅವ್ರಿಗೆ ಕೆಲಸ ಕೊಡುತ್ತೆ? ನೀವಿಲ್ಲ ಅಂದರೂ ಕೂಡ ನೀವು ಬರೋ ಸಂಬಳ ನಿಮ್ಮ ಫ್ಯಾಮಿಲಿ ಕಳಿಸುತ್ತೆ? ಕಳಿಸಲ್ವಾ? ಯೋಚನೆ ಮಾಡಿದ್ರೆ ಏನಾಗುತ್ತೆ? ಖುಷಿ ವಿಷಯ ಗೊತ್ತಾ? ಈ ಒಂದು ಇಂಡಸ್ಟ್ರಿಯಲ್ಲಿ ಇವತ್ತು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿ, ಒಬ್ಬ ರೈತರ ಮಗ ಆಗಿ, ಒಬ್ಬ MNC ಕಂಪ್ನಿ ಎಂಪ್ಲಾಯ್ ಆಗಿ, ಒಬ್ಬ ಕಾಂಟ್ರಾಕ್ಟರ್ ಆಗಿ ಈ ಇಂಡಸ್ಟ್ರಿ ಬಂದರೆ ಕಾರಣ ಏನು ಗೊತ್ತಾ? ಇಲ್ಲಿ ನಾನಿಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಸೇಫ್ ಆಗುತ್ತೆ. ಬಿಕಾಸ್ ಆಫ್ ಇಲ್ಲಿ ನಾನಿಲ್ಲ. ಅಪ್ ಟು 3 ಜನರೇಷನ್ ಹೆಂಗಿದೆ ಗೊತ್ತಾ ಸ್ನೇಹಿತರೆ? ನಾವು ಕೆಲಸ ಮಾಡಿ ತೀರೋಗ್ಬಿಟ್ರೆ ನನಗೆ ಬರೋ ಇನ್ಕಮ್ ನಮ್ಮ ಮಿಸ್ಸಸ್ ಹೋಗುತ್ತೆ, ನಮ್ಮ ಮಿಸ್ಸಸ್ ಇಲ್ಲಾಂದರೆ ನನ್ನ ಮಕ್ಕಳು ಹೋಗುತ್ತೆ. ದಟ್ ಈಸ್ ಅವರ್ MLF ಕಂಪನಿ. ಭಾಳ ಖುಷಿ ಆಗುತ್ತೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲೊಬ್ರು CJ ನಾರಾಯಣ್ ಮತ್ತು PUS ಕಳಿಸಿದ್ದಾರೆ. ಇವರೆಲ್ಲ ವರ್ಕ್ ಮಾಡೋ ಟೈಮಲ್ಲಿ ತೀರೋದು. ಇವರು ರಿಟೈರ್ಡ್ ಆಗಿ ವರ್ಕ್ ಮಾಡ್ತಂಥ ವ್ಯಕ್ತಿ. ಒಂದು 5 ವರ್ಷ ಕೆಲಸ ಮಾಡಿದ್ದಾರೆ. ಒಂದು 2-3 ಲಕ್ಷ ಇನ್ಕಮ್ ಬರ್ತಾ ಇರುತ್ತೆ ತಿಂಗಳಿಗೆ. ಆ ಟೈಮಲ್ಲಿ ತೀರೋಗ್ತಾರೆ. ಇವತ್ತು ಇವಿಲ್ಲ, ಇವರ ಮಗಳಿಗೆ ಇವರಿಲ್ಲ ಅಂದರೂ ಕೂಡ ಸುಮಾರು 60 ಲಕ್ಷ ರೂಪಾಯಿ ಪರ್ ಮಂತ್ ಇನ್ಕಮ್ ಹೋಗ್ತಾ ಇದೆ. ವ್ಯಕ್ತಿ ಇಲ್ಲ ಅನ್ನೋ ಕೊರಗು ಇದ್ದೇ ಇರುತ್ತೆ. ಹೆಸರು ಬಟ್ ಅಕೌಂಟು ದುಡ್ಡು ಬರ್ತಾ ಇದ್ರೆ ಫ್ಯಾಮಿಲಿ ಸೇಫ್ ಆಗಿರ್ಬೋದಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಮೂಮೆಂಟ್ ಆಫ್ ಡೆಸ್ಟಿನಿ ಏನು ಬರೋದಂದ್ರೆ ನೋಡೋ, ನೀವು ಅವತ್ತು ತಗೊಂಡಿರೋಂಥ ಒಂದು ನಿರ್ಧಾರ, ಕ್ಷಣದ ನಿರ್ಧಾರ, ಇವತ್ತು ಇಲ್ಲಿದ್ದೀರಾ, ಈ ಥರ ಜೀವನ ನಡೀತಾ ಇದೆ. ಇವತ್ತು ತಗೊಳ್ಳೋಂಥ ನಿಮ್ಮ ನಿರ್ಧಾರ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಓಕೆ, ಇಷ್ಟು ಹೇಳ್ತಾ ಸೊ ನಾನು ಹೇಳೋದು ಒಂದೇ ಸ್ನೇಹಿತರೆ, ಸಾಧಕರು ಅಂದರೆ ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್, ದೇ ಡೂ ಥಿಂಗ್ ಈಸ್ ಡಿಫ್ರೆಂಟ್ಲಿ ಅಂತ. ಅಂದರೆ ಸಾಧಕರು ವಿಭಿನ್ನವಾದ ಕೆಲಸಗಳನ್ನೇನು ಮಾಡುವುದಿಲ್ಲ, ಮಾಡುವ ಕೆಲಸವನ್ನೇ ವಿಭಿನ್ನವಾಗಿ ಮಾಡ್ತಾರೆ. ಓಕೆ, ಸೊ ಇಷ್ಟೊಂದು ಈ ಬೆಳಗ್ಗೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಕಂಪ್ನಿ ಮ್ಯಾನೇಜ್ಮೆಂಟ್ಗೂ ಪ್ಲಸ್ ಎಲ್ಲ ದೊಡ್ಡ ದೊಡ್ಡ ಇಲ್ಲಿ ನೆರೆದಿರುವ ಕೂಡ ಅಭಿನಂದಿಸ್ತಾ, ನನಗೆ ಒಂದು ಅವಕಾಶನ, ಈ ಒಂದು ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಂತ ವ್ಯಕ್ತಿ ಕರ್ನಾಟಕದ ಫಾಸ್ಟೆಸ್ಟ್ ಸೀಲಿಂಗ್ ಅಚೀವರ್. ತಿಂಗಳಿಗೆ ವಾರಕ್ಕೆ 2 ಲಕ್ಷ ರೂಪಾಯಿನ ಬರೀ 9 ತಿಂಗಳಿಗೆ ರೀಚ್ ಮಾಡಿದ್ದಾರೆ. 10 ವರ್ಷದಲ್ಲಿ ಆ ವ್ಯಕ್ತಿ ಸಂಪಾದನೆ ಮಾಡೋದು 10 ಕೋಟಿ ಸಂಪಾದನೆ ಮಾಡಿದ್ದಾರೆ.
BMTC ಓಡಾಡ್ತ ವ್ಯಕ್ತಿ ಇವತ್ತು 1 ಕೋಟಿ BMW ಓಡಾಡ್ತಾ ಇದ್ದಾರೆ. ಸೊ ಒಂದು 20 ಲಕ್ಷ ಟೀಮ್ ಮೇಂಟೈನ್ ಮಾಡಿದ ಗ್ರೇಟ್ ಪರ್ಸನ್. ಸೊ ಫಾಸ್ಟೆಸ್ಟ್ WTC ಅಚೀವರ್ and brand new WTC our great YV ರವಿ ಸರ್ಗೆ ನಿಮ್ಮ ಗ್ರೇಟ್ ಪರ್ಸನ್. ಸೊ ಅವರ್ ಗ್ರೇಟ್ ಗುರುಜಿ, ಸೊ ಮೆಂಟರ್, ಸೊ ಕರ್ನಾಟಕದ ಒಬ್ಬ ಗೂಗಲ್ ಮಿನಿ ಗೂಗಲ್ ಅಂತ ಕರಿತೀವಿ ರಾಜು ಜಗಮಶೆಟ್ಟಿ ಕೂಡ ನಿಮ್ಮ ಅಭಿನಯಿಸ್ತಾ. ನನ್ನ ಲವ್ಲಿ ಟೀಮ್ ಚಂದ್ರು ಕೂಡ ಅಭಿನಯಿಸ, ಇಲ್ಲಿ ನೆರೆದಂತ ಎಲ್ಲ ನಮ್ಮ MLF ಫ್ಯಾಮಿಲಿ ಹೊಸಬರು ಕೂಡ ಅಭಿನಯಿಸ ನನ್ನ ಮಾತಾಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಜೈ ಗೀತಮ್, ಗೋ ಗೀತಮ್, ಜೈ MLF.